ಶ್ರೀ ಗುರುಭ್ಯೋ ನಮಃ. ನಿನ್ನೆ ಏನು ಕೇಳಿದ್ವಿ? ವಿಜಯದಾಸರು ಗೋಪಾಲದಾಸರನ್ನ ಭೇಟಿಯಾಗ್ತಾರೆ. ಗೋಪಾಲದಾಸರಿಗೆ ಗೋಪಾಲ ವಿಠಲ ಅಂದರೆ ಬಾಗಣ್ಣನ ಭೇಟಿಯಾಗಿ ಬಾಗಣ್ಣ ಭವಿಷ್ಯ ಹೇಳ್ತಾ ಕೂತಿರ್ತಾನಲ್ಲ, ಆಮೇಲೆ ತಕ್ಷಣ ಅವ್ರಿಗೆ ಬ್ಲ್ಯಾಂಕ್ ಆಗಿಬಿಡುತ್ತೆ ಮೈಂಡ್. ಎದುರುಗಡೆ ವಿಜಯದಾಸರು ಬಂದು ಕೂತ ತಕ್ಷಣ ಏನು ಹೇಳೋಕ್ಕೆ ಗೊತ್ತಾಗಲ್ಲ ಅವ್ರಿಗೆ. ಆಗ ಅವರೇ ಸಾಕ್ಷಾತ್ ವಿಜಯದಾಸರ ಹತ್ರ ಹೋಗಿ ಸಾಷ್ಟಾಂಗ ಪ್ರಣಾಮಗಳನ್ನ ಮಾಡ್ತಾರೆ. ಅದಾದಮೇಲೆ ವಿಜಯದಾಸರು ಏನೋ ಅಂಗಡಿ ತೆಗೆದಿಟ್ಬಿಟ್ಟೆ ಬಂದಿದ್ಯಲ್ಲ ನೀನು ಅಂತ ಕೇಳ್ತಾರೆ. ಸೊ ಆಮೇಲೆ ಅವ್ರಿಗೆ ಅಂಕಿತ ಪ್ರದಾನನ ಮಾಡ್ತಾರೆ. ಜ್ಯೋತಿಷ್ಯ ಅನ್ನೋದು ಬಿಟ್ಬಿಡು, ಹರೇ ರಾಮಕಂದ, ಜ್ಯೋತಿಷ್ಯ ಅನ್ನೋದು ಬಿಟ್ಬಿಡು, ಬೇರೆ ರೀತಿಯಲ್ಲಿ ಜನರನ್ನ ಉದ್ಧಾರ ಮಾಡು. ಇದಕ್ಕೆ ತುಂಬ ಜನ ಇದ್ದಾರೆ, ಕ್ಯಾಂಡಿಡೇಟ್ಸು ಸಿಗ್ತಾರೆ ಜ್ಯೋತಿಷಕ್ಕೆ. ಬಟ್ ಜನನ್ನ ಈ ರೀತಿ ಉದ್ಧಾರ ಮಾಡಬೇಕು ತತ್ವಶಾಸ್ತ್ರದ ಪ್ರಕಾರ ಅಂದರೆ ತುಂಬ ಕಡಿಮೆ ಇದ್ದಾರೆ. ಹಾಗಾಗಿ ತತ್ವ ಪ್ರಚಾರ ಮಾಡು ಅಂತ ಹೇಳಿ ಗೋಪಾಲದಾಸರನ್ನ ಕರೆಸ್ತಾರೆ. ಆಮೇಲೆ ಅದನ್ನು ಕರೆಸ್ಬೇಕಾದಾಗ ಅದಾದಮೇಲೆ ಗೋಪಾಲದಾಸರು ಮೀಟ್ ಆದಮೇಲೆ ಏನು ಮಾಡ್ತಾರೆ, ಅವರು ಉಡುಪಿಗೆ ಹೋಗಬೇಕು ಅಂತ ಹೇಳ್ತಾರೆ. ಗೋಪಾಲದಾಸರ ಡಿಸೈರ್ ಉಡುಪಿಗೆ ಹೋಗಬೇಕು, ನೀವು ಜೊತೆಲಿ ಬನ್ನಿ ಅಂತ ಕರೀತಾರೆ ವಿಜಯದಾಸರನ್ನ. ಸೊ ವಿಜಯದಾಸರು ಏನು ಹೇಳ್ತಾರೆ, ಪ್ರತಿ ಸರಿ ನಾನು ಬರ್ತಾ ಇರೋದಕ್ಕಾಗೋದಿಲ್ಲ ನಿನ್ನ ಜೊತೆಗೆ, ನೀನು ಹೋದ ಕಡೆ ಎಲ್ಲ ನಾನು ಬರೋಕ್ಕಾಗೋದಿಲ್ಲ ಒಂದು. ಆ್ಯಂಡ್ ಎರಡನೇದೇನು ಅಂದರೆ, ಆನ್ ದ ವೇ ಟು ಉಡುಪಿ ನೀನು ಹೋಗಬೇಕಾದ್ರೆ ಯು ಹ್ಯಾವ್ ಟು ಪಾಸ್ ಥ್ರೂ ಶಿವಮೊಗ್ಗ ಅಲ್ಲಿ ಮಂಡಗದ್ದೆ ಅಂತ ಒಂದು ಊರನ್ನ ದಾಟಬೇಕಾಗತ್ತೆ. ಆಗ ಅಲ್ಲೊಂದು ವಿಚಿತ್ರವಾಗಿರುವಂಥ ಘಟನೆ ನಡೆಯುತ್ತೆ. ಅದಕ್ಕೋಸ್ಕರ ನಾನು ಅಕಸ್ಮಾತ್ ನಿನ್ನ ಜೊತೆ ಬಂದರೆ ಮುಂದಿಂದು ಫ್ಯೂಚರ್ ಜನ್ರೇಷನ್ಸ್ ನಾವೆಲ್ಲ ಏನಿದ್ದೀವಿ ನಾವೇನು ಅನ್ಕೋತೀವಿ, ವಿಜಯದಾಸರು ಇದ್ರ ಜೊತೆಲಿ, ಅದಕ್ಕೋಸ್ಕರ ಹಿ ಗಾಟ್ ಥ್ರೂ ದಟ್ ಆಬ್ಸ್ಟೇಕಲ್ ಅಂತ. ವಿಜಯದಾಸರು ಇದ್ರು, ಹಾಗಾಗಿ ಅವ್ರಿಗೆ ಅಪಾಯ ಆಗಲಿಲ್ಲ. ನಮ್ಮಂಥವ್ರಿಗೆಲ್ಲ ಏನಾಗುತ್ತೆ ಅಂತ ನಾವೊಂದು ಡೌಟ್ ಬೀಳೋಕ್ಕೆ ಚಾನ್ಸಸ್ ಇದೆ. ಅದಕ್ಕೆ ವಿಜಯದಾಸರು ಏನಂತಾರೆ, ನಾನು ನಿನ್ನ ಜೊತೆ ಇರ್ತೀನೋ ಇರಲ್ವೋ, ನನ್ನ ಮಾತು ಅಂದರೆ ವಾಣಿ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದು ಕೆಲಸ ಮಾಡುತ್ತೆ. ನಾಟ್ ಜಸ್ಟ್ ಫಾರ್ ಯು, ಮುಂದೆ ಬರೋರೆಲ್ಲ ಇದನ್ನು ಹೇಳ್ಕೊಂಡ್ರು ಕೂಡ ಅವ್ರಿಗೆ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ. ಅದನ್ನು ನಾನು ಪ್ರೂವ್ ಮಾಡಬೇಕು ನಿನ್ನ ಮೂಲಕನೇ. ಅದಕ್ಕೆ ಯು ಹ್ಯಾವ್ ಟು ಗೋ ವಿತೌಟ್ ಮೀ ಅಂತ ಹೇಳಿ ಅವ್ರನ್ನ ಮಾತ್ರ ಕಳಿಸ್ತಾರೆ. ಸೊ ಹಾಗಾಗಿ ಗೋಪಾಲದಾಸರು ಉತ್ತನೂರು ಅವ್ರ ಮನೆ, ಅಲ್ಲೂ ಹೋಗಿ ಆ ಟೀಮನ್ನೆಲ್ಲ ಕರ್ಕೊಂಡು ಹಿ ಪಾಸ್ ಥ್ರೂ ಉಡುಪಿಗೆ ಹೋಗಬೇಕು ಅಂತ ಬರ್ತಾ ಇರ್ತಾರೆ. ಆನ್ ದ ವೇ ರಾಣಿಬೆನ್ನೂರು, ನಾನು ಐ ವಿಲ್ ಶೋ ಯು ದ ಪಿಕ್ಚರ್ಸ್ ಲೇಟರ್, ಆಮೇಲೆ ಶೇರ್ ಮಾಡ್ತೀನಿ. ನಾವು ಹೋಗಿದ್ವಿ ರಾಣಿಬೆನ್ನೂರು ದಾರಿಲಿ ಗಿರಿಯಮ್ಮ ಅಂತ, ಹೆಳವನಕಟ್ಟೆ ಗಿರಿಯಮ್ಮ ಅಂತ, ಅಲ್ಲಿ ಅವ್ರ ಸನ್ನಿಧಾನಕ್ಕೆ ಹೋಗಿದ್ವಿ. ಆ ಹೆಳವನಕಟ್ಟೆ ಗಿರಿಯಮ್ಮನ ಕೂಡ ಮೀಟ್ ಮಾಡ್ತಾರೆ. ಮೀಟ್ ಮಾಡಿದ್ಮೇಲೆ ಇನ್ನೇನು ಶಿವಮೊಗ್ಗ ರೂಟಿಗೆ ಬರ್ತಾ ಇರ್ತಾರೆ. ಆಗ ಗೋಪಾಲದಾಸರು, ಬಾಗಣ್ಣ ಅಂತ ಹೇಳೋದು ಬೇಡ, ಯಾಕಂದರೆ ಬಾಗಣ್ಣ ಆಗಿ ಗೋಪಾಲದಾಸರು ಆಗ್ಬಿಟ್ರು ಅವರು. ಸೊ ಗೋಪಾಲದಾಸರು ಅವ್ರ ತಮ್ಮ ಸೀನಪ್ಪ ಆ್ಯಂಡ್ ದಾಸಪ್ಪ ಇರ್ತಾರಲ್ಲ, ನೆನ್ನೆ ಹೇಳಿದ್ನಲ್ಲ, ಸೀನಪ್ಪ ಆ್ಯಂಡ್ ದಾಸಪ್ಪಂಗೆ ಹೇಳ್ತಾರಂತೆ, ನೋಡಿ ಈಗ ಇನ್ನು ಸ್ವಲ್ಪ ಹೊತ್ತು ಏನಾಗತ್ತೆ ಅಂತಂದರೆ, ಒಬ್ಬ ಪುಣ್ಯಾತ್ಮ ಅವನು ನಮ್ಮನ್ನೆಲ್ಲ ಊಟಕ್ಕೆ ಕರಿಯಕ್ಕೆ ಬರ್ತಾನೆ. ಕರಿಯಕ್ಕೆ ಬಂದು ಏನೋ ತಾನು ಭಾರಿ ಒಬಿಡಿಯಂಟು, ನನ್ನನ್ನು ಬಿಟ್ಟರೆ ಇನ್ನೊಬ್ರು ಗುಡ್ ಬಾಯ್ ಇಲ್ಲ ಅನ್ನೋರ ಥರ ಪೋಸ್ ಕೊಟ್ಕೊಂಡು ನಾನೇ ದೊಡ್ಡ ಡಿವೋಟಿ ಅನ್ನೋರ ಥರ ಬರ್ತಾನೆ. ಜನ ಎಲ್ಲ ಅವನನ್ನು ನೋಡಿ ಹಾಗೆ ಫಿದಾ ಆಗಿಬಿಡ್ಬೇಕು, ಓ ಏನಪ್ಪ ಇಂಥ ದೊಡ್ಡ ಡಿವೋಟಿ ಇವನು ಅಂತ. ಆದರೆ ಅವನು ಭಾರಿ ದೊಡ್ಡ ಕಳ್ಳ ಇದ್ದಾನೆ. ಅವನೇನು ಮಾಡ್ತಾನೆ, ಕೊಲ್ಲೂರು, ಕೋಟೇಶ್ವರ, ಕುಂಬಾಸಿ, ಆನೆಗುಡ್ಡಿ ಇದೆಲ್ಲ ಎಲ್ಲಿ ಬಂತು, ನಮ್ಮ ಸಪ್ತ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಇದ್ರ ಹೆಸರು ಕೇಳಿದ್ದೀವಿ ನಾವು. ಆ ಜಾಗಗಳಿಗೆ ಅಂತ ಯಾರು ಹೋಗ್ತಾರಲ್ಲ ವಿಸಿಟ್ ಮಾಡೋದಕ್ಕೆ, ಪಿಲಿಗ್ರಿಮ್ಸ್ ಅಂದರೆ ಕ್ಷೇತ್ರಾರ್ಥಿಗಳು, ಅವ್ರನ್ನ ಕೊಳ್ಳೆ ಹೊಡೆಯೋದೇ ಇವನ್ ಕೆಲಸ. ಅಂದರೆ ರಾಬ್ರಿ ಮಾಡೋದು ಇವನು, ಆಯ್ತಾ, ದೊಡ್ಡ ಕಳ್ಳ ಇವನು. ಬಟ್ ಅವ್ನು ಪೋಸ್ ಕೊಡೋದು ಮಾತ್ರ ಡಿವೋಟಿ ಥರ, ಆಯ್ತಾ. ದೂರದಿಂದ ಪಾಪ, ಆ್ಯಸ್ ಐ ಟೋಲ್ಡ್, ಏನು ಇವತ್ತು ಹೋಗಿ ನಾಳೆ ಬರೋ ಥರ ಇಲ್ವಲ್ಲ ಜರ್ನಿ ಅಂದರೆ 200-300 ಇಯರ್ಸ್ ಬ್ಯಾಕ್. ಆಗೇನು ಮಾಡ್ತಾಯಿದ್ರು ಪಾಪ, ಅವರೆಲ್ಲ ಜಾಸ್ತಿ ದುಡ್ಡು ತೊಗೊಂಡು ಹೋಗ್ತಾ ಇದ್ರು. ಯಾಕಂದರೆ ಅಷ್ಟು ದೂರ ಅವರು ಹೋಗಬೇಕು, ವಾಪಸ್ ಬರಬೇಕು, ಎಲ್ಲ ಥರದ್ದು ಟೇಕ್ ಕೇರ್ ಮಾಡಬೇಕಲ್ವ. ಅವರು ಈ ಉಳ್ಕೊಳೋ ಜಾಗದಿಂದ ಹಿಡ್ಬೋದು, ಅವ್ರ ಫುಡ್ಡು, ಶೆಲ್ಟರು ಅದೆಲ್ಲ ನೋಡಬೇಕಲ್ಲ. ಹಾಗಾಗಿ ತುಂಬ ದುಡ್ಡು ತರ್ತಾರೆ ಅಂತ ಅವನಿಗೊಂದು ಐಡಿಯಾ ಇದ್ದಿತ್ತು. ಅದಕ್ಕೆ ಅವನು ಏನು ಮಾಡ್ತಾ ಇದ್ನಂತೆ, ತುಂಬ ಟಾಲ್ ಟ್ರೀಸ್ ಅಂದರೆ ಎತ್ತರದ ಮರಗಳ ಮೇಲೆ ಅವನ ಜನನ ಕೂಡಿಸ್ತಾ ಇದ್ನಂತೆ. ಎಂಥ ಐಡಿಯಾ ನೋಡೋ ಒಂದು, ತುಂಬ ಬ್ರಿಲಿಯಂಟ್ ಇದ್ದಾನೆ ಅವನು. ಎತ್ತರದ ಮರಗಳ ಮೇಲೆ ಜನನ್ನ ಕೂಡಿಸೋದು. ಅವಾಗ ಏನಾಗುತ್ತೆ, ದೇ ಕ್ಯಾನ್ ಸಿ ದ ಲಾರ್ಜ್ ವ್ಯೂ ಅಲ್ವಾ, ತುಂಬ ದೊಡ್ಡದಾಗಿ ಕಾಣುತ್ತೆ ಅವ್ರಿಗೆ ವ್ಯೂಸ್. ಅದರಲ್ಲಿ ಯಾವ್ಯಾವ ಜನ ಎಷ್ಟೆಷ್ಟು ದುಡ್ಡು ತಂದಿದ್ದಾರೆ ಅಂತ ಕಂಡಿಡ್ಕೊತಾ ಇದ್ನಂತೆ. ಕಂಡಿಡ್ಕೊಂಡ ಮೇಲೆ ಅವನೇನು ಮಾಡ್ತಾ ಇದ್ನಂತೆ, ವಿತ್ ಅ ಸೈನ್ ಲ್ಯಾಂಗ್ವೇಜ್ ಅವ್ರ ಟೀಮ್ ಅವ್ರು ಮಾತಾಡ್ಕೋತಾ ಇದ್ರಂತೆ ಯಾರ ಹತ್ರ ಜಾಸ್ತಿ ದುಡ್ಡಿದೆ ಅಂತ. ಆ ಮಾತಾಡ್ಕೊಂಡ್ಮೇಲೆ ಅವ್ರೇನು ಮಾಡ್ತಾ ಇದ್ರಂತೆ, ಕೆಳಗಡೆ ಇಳ್ಕೊಂಡು ಬರೋದು. ಕೆಳಗಡೆ ಇಳ್ಕೊಂಡು ಬಂದು ಭಾರಿ ಒಬಿಡಿಯಂಟ್ ಸಾಧುಗಳ ಥರ ಬಂದ್ಬಿಟ್ಟು, ನೀವೆಲ್ಲ ಪಾಪ ಎಷ್ಟು ದೂರದಿಂದ ನಡ್ಕೊಂಡು ಬರ್ತಾ ಇದ್ದೀರೋ ಏನೋ, ಬನ್ನಿ ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗಿ, ನೀವು ಅದು ತುಂಬ ನಡೀತಾನೇ ಇದ್ದೀರಾ ನೀವು, ವೈ ಕಾಂಟ್ ಯು ಟೇಕ್ ರೆಸ್ಟ್ ಒನ್ ಡೇ, ನಮ್ಮ ಜೊತೆನೇ ಇದ್ಬಿಡಿ, ನೀವು ನಮ್ಮ ಮನೇಲೇ ನೀವು ರೆಸ್ಟ್ ಮಾಡಿ,
ಯಾರಿಗಾದ್ರೂ ಖುಷಿ ಅನ್ಸುತ್ತಲ್ವಾ, ಅಬ್ಬಾ ಸದ್ಯ ಯಾರೋ ಒಬ್ರು ಕರಿತಾ ಇದಾರಲ್ಲ ನಮ್ಮನ್ನ, ಊಟ ಕೊಡ್ತೀನಿ ಅಂತ ಇದಾರಲ್ಲ, ಇರಿ ಅಂತ ಹೇಳ್ತಾ ಇದಾರಲ್ಲ ಅಂತ. ಬಿಕಾಸ್ ಅವರೆಲ್ಲ ಪಾಪ ಪಾದಯಾತ್ರೆ ಮಾಡ್ಕೊಂಡು ಬರೋರಲ್ವಾ, ಏನು ವೆಹಿಕಲ್ಸ್ ಇರ್ಲಿಲ್ವಲ್ಲ ಆಗ. ಹಾಗಾಗಿ ಅವರು ಕೂಡ ಯಾರು ಕೇಳೋರೇ ಇಲ್ಲ, ಇಂಥ ಕಡೆ ಇವನೊಬ್ಬ ಬಂದ್ಬಿಟ್ಟು ಊಟ ಮಾಡಿ ಅಂತಾನೆ, ಇರು ಅಂತಾನೆ, ಅದನ್ನೆಲ್ಲ ಕೇಳ್ತಾನಲ್ಲಪ್ಪ ಅಂತ ಅಂದ್ಬಿಟ್ಟು ಆಮೇಲೆ ಏನು ಮಾಡ್ತಾ ಇದ್ನಂತೆ, ಆ ಥರ ಕರೆಯೋದು, ಇನ್ವೈಟ್ ಮಾಡೋದು, ಬನ್ನಿ ಊಟ ಮಾಡಿ, ಬನ್ನಿ ನಮ್ಮ ಮನೇಲಿ ಇರಿ ಅಂತ ಕರೆಯೋದು. ಆಮೇಲೆ ಅದೆಲ್ಲ ಆಗಿ ಅವ್ರು ವಾಪಸ್ ಹೋಗ್ತಾರಲ್ಲ, ವಾಪಸ್ ಹೋಗ್ಬೇಕಾದ್ರೆ ಯಾರ ಹತ್ರ ಜಾಸ್ತಿ ದುಡ್ಡಿರುತ್ತೋ ಅವ್ರ ತಲೆ ಒಡೆದು ಬಿಡೋದು. ಆಯ್ತಾ, ಆ ಥರ ಮಾಡ್ತಾ ಇದ್ನಂತೆ. ಅವಾಗ ಏನು ಮಿಕ್ಕಿದವ್ರಿಗೆಲ್ಲ ಯಾರಿಗೆ ಲೈಫ್ ಬೇಡ ಅಲ್ವಾ, ಪ್ರಾಣ ಯಾರಿಗೆ ಬೇಕಾಗಿಲ್ಲ, ಪ್ರಾಣ ತೆಗಿತೀನಿ ಅಂದ್ಬಿಟ್ರೆ ಏನು ಬೇಕಾದ್ರೂ ಕೊಟ್ಬಿಡ್ತೀವಿ ನಾವು ಅಲ್ವಾ. ಸೊ ವಿ ಆರ್ ಲೈಕ್ ದಟ್. ಅದಕ್ಕೋಸ್ಕರ ಅವ್ರೇನು ಮಾಡ್ತಾ ಇದ್ರೆ ಅಂತ, ಬೇರೆಯವರೆಲ್ಲ ಒಬ್ಬನ್ನ ಕೊಂದು ಬಿಡ್ತಾರೆ. ಅವರು ಯಾರು ಟೀಮ್ ಲೀಡರ್ ಥರ ಇರ್ತಾನಲ್ಲ, ಯಾರ ಹತ್ರ ಜಾಸ್ತಿ ದುಡ್ಡು ಇರುತ್ತಲ್ಲ ಅವನನ್ನೇ ಕೊಂದು ಬಿಡೋದು. ಅವಾಗ ಮಿಕ್ಕಿದವರೆಲ್ಲ ಹೆದರ್ಕೊಂಡು ಏನು ಮಾಡ್ತಾರೆ, ದೇ ವಿಲ್ ಸರೆಂಡರ್ ಟು ಹಿಮ್ ಅಲ್ವಾ, ಆ ಥರ ಸರೆಂಡರ್ ಆಗಿಬಿಡ್ತಾರೆ. ಆಗೇನಾಗುತ್ತೆ, ಅವ್ರ ಹತ್ರ ಇರೋ ಮನಿ ಅಥವಾ ಒಡವೆಗಳು ಅದೆಲ್ಲ ಏನಿದೆ ಅದನ್ನೆಲ್ಲ ಅವರು ತಗೊಂಡ್ಬಿಡ್ತಾರೆ. ಆ ರೀತಿ ಮಾಡ್ತಾರೆ. ಅದಕ್ಕೆ ನೀವೇನು ಮಾಡ್ತಾ ಇರಿ, ಇಷ್ಟು ದೊಡ್ಡ ಟೀಮ್ ನಾವು ಹೋಗ್ತಾ ಇದೀವಲ್ಲ ಉಡುಪಿಗೆ, ಅವನಿಗೆ ಯಾವ ರೀತಿ ಇಲ್ಯೂಷನಲ್ಲಿ ಇಡ್ಬೇಕು ನೀವು ಅಂದರೆ, ನನ್ನ ಹತ್ರನೇ ಜಾಸ್ತಿ ದುಡ್ಡಿದೆ ಅನ್ನೋರ ಥರ ನೀವೆಲ್ಲ ಆ್ಯಕ್ಟಿಂಗ್ ಮಾಡಿ. ಅದಕ್ಕೆ ನೀವು ಅವ್ನು ಯಾವಾಗ ನೋಡ್ತಾನೋ ನಾನು ಕ್ಲೂ ಕೊಡ್ತೀನಿ ನಿಮಗೆ, ಇವನು ಗಮನಿಸ್ತಾ ಇದ್ದಾನೆ ಅಂತ. ನೀವೆಲ್ಲ ಏನು ಮಾಡಬೇಕು, ಸುಮ್ಮನೆ ದುಡ್ಡು ಎಣಿಸಿ ನನ್ನ ಹತ್ರ ಕೊಡ್ತಾ ಇರಿ, ಒಡವೆನ ದುಡ್ಡನ್ನ ಎಲ್ಲ. ಆಮೇಲೆ ಅವನು ಬೇರೆ ಕಡೆ ಡೈವರ್ಟ್ ಆದಾಗ ಅದನ್ನ ನಿಮಗೆ ವಾಪಸ್ ಕೊಡ್ತೀನಿ, ಮತ್ತೆ ತಿರುಗಿಸ್ಬಿಟ್ಟು ನೀವು ಅದನ್ನೇ ನನಗೆ ಕೊಡ್ತಾ ಇರಿ, ಹಾಗೆ ರೊಟೇಟ್ ಮಾಡ್ತಾ ಇರೋಣ ನಾವು ಅಂತ ಹೇಳ್ತಾನೆ. ಸೊ ಅವಾಗ ಹೆದರಿಕೆ ಆಗೋಗ್ಬಿಡುತ್ತಂತೆ ಸೀನಣ್ಣಂಗೆ ಮತ್ತೆ ದಾಸಣ್ಣಂಗೆ. ಅಲ್ಲ, ಇವರು ಒಳ್ಳೆ ಡ್ರಾಮಾ ಆ್ಯಕ್ಟಿಂಗ್ ಇದ್ರ ಥರ ಡೈಲಾಗ್ಸ್ ಹೇಳ್ತಾ ಇದ್ದಾರೆ, ಅವ್ನು ಹೆಂಗೆ ಬರ್ತಾನೆ, ಅವನಂಗೆ ಮಾಡ್ತಾನೆ ಅಂತ. ಇವ್ರಿಗೆ ಅದಕ್ಕೆ ಏನಣ್ಣ ಆ ಥರ ಕೊಲೆ ಮಾಡ್ತಾನೆ ಅಂತ ಹೇಳ್ತಾ ಇದೆಯಾ, ಹಾಗಾದರೆ ನಾವು ದಾರಿ ಬಿಟ್ಬಿಟ್ಟು ಬೇರೆ ಕಡೆ ಯಾಕೆ ಹೋಗಬಾರ್ದು, ರೂಟ್ ಯಾಕೆ ಚೇಂಜ್ ಮಾಡಬಾರ್ದು ನಾವು, ಗುಡ್ ಐಡಿಯಾ ಅಲ್ಲ, ರೂಟ್ ಯಾಕೆ ಚೇಂಜ್ ಮಾಡಬಾರ್ದು ಅಲ್ಲ. ವಿ ನೋ ಸಂಬಡಿ ಈಸ್ ದೇರ್, ಈ ಜಾಗದಲ್ಲಿ ಹೋದರೆ ರಾಬ್ರಿ ಆಗುತ್ತೆ ಅಂತ ಗೊತ್ತಿದೆ ನಮಗೆ, ಗೊತ್ತಿದ್ಕೊಂಡು ಯಾಕೆ ಆ ರೂಟಲ್ಲಿ ಹೋಗಬೇಕು, ರೂಟ್ ಚೇಂಜ್ ಮಾಡಿಬಿಡೋದು ಅಲ್ವಾ ಅಂತ ಇವ್ರು ಹೇಳಿದ್ರೆ, ಆಗ ಗೋಪಾಲ್ ದಾಸರು ಕೂಡ ಉತ್ತರ ನೋಡಿ, ಯಾರೋ ಕೆಟ್ಟವರು ನಮಗೆ ಕೆಟ್ಟದ್ದು ಮಾಡ್ತಾರೆ ಅಂದ್ಬಿಟ್ಟು ನಾವು ರೂಟ್ ಚೇಂಜ್ ಮಾಡಬಾರ್ದು, ಅವ್ರನ್ನೇ ನಮ್ಮ ರೂಟಿಗೆ ತರಬೇಕು ನಾವು ಅಂತ ಹೇಳ್ತಾರಂತೆ. ಆಯ್ತಾ, ನಾವು ಅವ್ರ ರೂಟಿಗೆ ಚೇಂಜ್ ಆಗೋದಲ್ಲ, ಅವ್ರನ್ನೇ ನಮ್ಮ ರೂಟಿಗೆ ತರಬೇಕು ಅಂತ ಅಂದಾಗ, ಆಗ ಅಲ್ಲಣ್ಣ ಅವ್ರನ್ನ ರೂಟಿಗೆ ತರೋದು ಬೇರೆ ಕತೆ ಆಯಿತು, ರೂಟಿಗೆ ತರೋದ್ರೊಳಗಡೆ ನಮ್ಮ ತಲೆ ಹೊಡೆದ್ಬಿಟ್ಟು ನಾವೇ ಇರಲ್ಲ ಅಂದರೆ ಇನ್ನು ಯಾರನ್ನ ರೂಟಿಗೆ ತರೋಣ ನಾವು ಅಂತ ಅಲ್ವಾ. ರೂಟಿಗೆ ತರಬೇಕಂದ್ರೆ ನಾವು ಬದುಕಿರ್ಬೇಕಲ್ಲ, ಅಷ್ಟರೊಳಗಡೆ ನಮ್ಮನ್ನು ಕೊಂದುಬಿಟ್ರಪ್ಪ ಅವರು, ಅವಾಗ ಯಾರನ್ನ ರೂಟಿಗೆ ತರೋಣ ನಾವು ಅಂತ ಹೇಳ್ತಾನಂತೆ. ಅದಕ್ಕೆ ಗೋಪಾಲ್ ದಾಸರು ಜೋರಾಗಿ ನಗ್ತಾರಂತೆ, ನಕ್ಬಿಟ್ಟು ಹೇಳ್ತಾರಂತೆ, ತಲೆ ಕೆಡಿಸ್ಕೋಬೇಡುವೋ, ಅವ್ರಿಗೆ ಅಂತ ಹೆದರ್ಕೊಂಡು ಹೋಗಬಾರ್ದು ನಾವು ಹೋಗೋಕ್ಕಿಂತ ಅವ್ರನ್ನ ನಮ್ಮ ದಾರಿಗೆ ಬರೋಕೆ ಇದು ಮಾಡಬೇಕು, ನೀನು ತಲೆ ಕೆಡಿಸ್ಕೋಬೇಡ ಆಗತ್ತೆ ಅಂತ. ಅದಕ್ಕೆ ಅವ್ನು ಮತ್ತೂ ಅದೇ ಕ್ವಶನ್ ಕೇಳ್ತಾನಂತೆ, ಅಲ್ಲಣ್ಣ ಇದೆಲ್ಲ ನಾವು ಬದುಕಿದ್ರೇ ಸಾಧ್ಯ, ಅವನು ಹೆಂಗೋ ಮರದಿಂದ ಡಮ್ ಅಂತ ಬಿದ್ದುಬಿಟ್ಟು ನಮ್ಮ ತಲೆ ಹೊಡೆದ್ಬಿಟ್ನಪ್ಪ, ಆಗ ನಾವು ಎಲ್ಲೂ ಓಡೋಗೋಣ, ಏನು ಮಾಡೋಣ ಅಂತೆಲ್ಲ ಕೇಳಿದಾಗ, ತಲೆ ಕೆಡಿಸ್ಕೋಬೇಡ, ನಾವು ಯಾರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ದಿಸ್ ಕಾನ್ಫಿಡೆನ್ಸ್ ವಿ ಶುಡ್ ಹ್ಯಾವ್, ಗೊತ್ತಾಯ್ತಾ. ವಾಟ್ ವಿ ನೀಡ್ ಟು ಲರ್ನ್ ಅಂದರೆ, ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಟಾರ್ಗೆಟ್ ನಮಗೆ ಫಿಕ್ಸ್ ಆಗಿರಬೇಕು. ಭಗವಂತನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು, ಸಾಕ್ಷಾತ್ ಸರ್ವೋತ್ತಮ, ಅವನು ಸರ್ವೋತ್ತಮನಾಗಿರುವಂಥ ಶ್ರೀಕೃಷ್ಣನ ದರ್ಶನಕ್ಕೆ ಹೋಗ್ಬೇಕಾದ್ರೆ ನಮಗೆ ಯಾವ ತೊಂದರೆ ಬರುತ್ತೋ ತಲೆ ಕೆಡಿಸ್ಕೋಬೇಡ. ಅದು ಯಾರ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀವಿ, ವಿಜಯದಾಸರ ಆಶೀರ್ವಾದ ತಗೊಂಡು ಹೋಗ್ತಾ ಇರೋದು, ನೀನು ಯಾಕೆ ತಲೆ ಕೆಡಿಸ್ಕೋತೀಯ, ವಿಜಯದಾಸರು ಸ್ಮರಣೆ ಮಾಡಬೇಕು, ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ನಮಗೇನು ಡೇಂಜರ್ಸು ಬರಲ್ಲ, ತಲೆ ಕೆಡಿಸ್ಕೋಬೇಡ, ಡೇಂಜರ್ ಬಂದರೂ ಕೂಡ ಜಾಸ್ತಿ ಹೊತ್ತು ನಿಲ್ಲಲ್ಲ ಅಂತ ಹೇಳಿಬಿಟ್ಟು ಅವ್ರು ಇದು ಮಾಡ್ತಾರೆ. ಆಯಿತಾ, ಹಂಗೆ ಹೇಳ್ತಾ ಇದ್ದಂಗೆ ಒಂದು 4-5 ಜನ ಬಂದು ಏನು ಮಾಡಿದ್ರಂತೆ, ಗೋಪಾಲ್ ದಾಸರ ಕಾಲ್ಗೆ ನಮಸ್ಕಾರ ಮಾಡ್ತಾರೆ. ಆ್ಯಸ್ ಐ ಟೋಲ್ಡ್, ಒಂದು ಟೀಮ್ ಬರುತ್ತೆ ಅಂತ, ಒಬೀಡಿಯಂಟ್ ಟೀಮ್, ಡಿವೋಟಿ ಟೀಮ್ ಬಂದಾಗ ಗೋಪಾಲ್ ದಾಸರು ಏನಂತ ಆಶೀರ್ವಾದ ಮಾಡ್ತಾರೆ, ಸದ್ಬುದ್ಧಿ ಪ್ರಾಪ್ತಿರಸ್ತು. ಸದ್ಬುದ್ಧಿ ಅಂದರೆ ಒಳ್ಳೆ ಬುದ್ಧಿ ಬರಲಿ ನಿಮಗೆ ಅಂತ. ಆಯಿತಾ, ಇವ್ರಿಗೆ ಒಳ್ಳೆ ಬುದ್ಧಿ ಬೇಕಾಗಿಲ್ವಲ್ಲ, ಅವ್ರು ಬಂದಿರೋದೇನೆ ಕೆಟ್ಟ ಕೆಲಸ ಮಾಡೋದಕ್ಕಲ್ವ, ಯಾಕೋ ಅವ್ರಿಗೆ ಆಶೀರ್ವಾದ ಇಷ್ಟ ಆಗಲಿಲ್ವಂತೆ. ಅದಕ್ಕೆ ಅವ್ರು ಹೇಳ್ತಾರಂತೆ, ಎಂತ ಅವ್ರದ್ರಲ್ಲೂ ಎಷ್ಟು ಡೀಸೆನ್ಸಿ ಇದೆ ಅಂತ, ವಿ ಶುಡ್ ಎಂಜಾಯ್ ದಿಸ್. ಸದ್ಬುದ್ಧಿ ಪ್ರಾಪ್ತಿರಸ್ತು ಅಂತ ಗೋಪಾಲ್ ದಾಸರು ಆಶೀರ್ವಾದ ಮಾಡಿದ್ರೆ ಅವ್ರು ಹೇಳ್ತಾರಂತೆ, ನಮ್ಗೆ ಆ ಆಶೀರ್ವಾದ ಬೇಡ, ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಆಶೀರ್ವಾದ ಮಾಡಿ ಅಂತಾರಂತೆ. ಇಷ್ಟಾರ್ಥ ಸಿದ್ಧಿರಸ್ತು ಅಂದರೆ ಮೇ ಆಲ್ ಯುವರ್ ವಿಶ್ ಗೆಟ್ ಫುಲ್ಫಿಲ್ಡ್ ಅಂತ. ಅಂದರೆ ನಾವು ಬಂದಿರೋದೇ ನಿಮ್ಮನ್ನು ದರೋಡೆ ಮಾಡೋಕ್ಕೆ, ಅದು ಇದಾಗಲಿ ಫುಲ್ಫಿಲ್ ಆಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಹೇಳ್ತಾರಂತೆ. ಗೋಪಾಲ್ ದಾಸರು ಒಂದ್ಸರಿ ಮೇಲಿಂದ ಕೆಳಗಡೆ ನೋಡ್ತಾರಂತೆ ಅವನ್ನ, ತುಂಬ ಡುಮ್ಮಕ್ಕಿರ್ತಾನೆ, ಒಳ್ಳೆ ದಷ್ಟು ಪುಷ್ಟವಾಗಿರ್ತಾನೆ.
ಆ, ಒಳ್ಳೆ ಓಲೆಗಳು ಕಿವಿಲಿ, ಆಮೇಲೆ ಬೆರಳುಗಳಲ್ಲೆಲ್ಲ ಉಂಗುರಗಳು, ಎಲ್ಲರನ್ನೂ ತೋರಿಸಿರ್ತಾರಲ್ಲ, ಅದಕ್ಕೆ ಬೆರಳಲ್ಲಿ ಉಂಗುರ ಅದೆಲ್ಲ ಮಾಡಿಕೊಂಡು, ಆದರೆ ಮುಖದಲ್ಲಿ ಮಾತ್ರ ವೆರಿ ಒಬಿಡಿಯಂಟ್, ದೊಡ್ಡ ಡಿವೋಟಿ ಅನ್ನೋರ್ ಥರ ಮಾಡ್ತಾ ಇರ್ತಾನೆ ಅವನು. ಆಮೇಲೆ ನನ್ನ ಹೆಸರು ಭೀಮಣ್ಣ ಅಂತ, ಈ ದಾರಿಲಿ ಹೋಗೋರ್ಗೆಲ್ಲ ನಾನೇ ಫೆಸಿಲಿಟಿ ಎಲ್ಲ ಮಾಡಿಕೊಡುವಂಥದ್ದು. ಅದು ನಮ್ಮ ಮನೆಯದು ಸಂಪ್ರದಾಯ ಅಂತ ನೋಡು. ಫ್ರಮ್ ತಾತರಾಯನ್ ತೂತ್ ಕಾಲದಿಂದ ನಾವು ಇದನ್ನ ಮಾಡ್ಕೊಂಡು ಬಂದಿದ್ದೀವಿ ಸಂಪ್ರದಾಯ. ಈ ದಿನ ನೀವೆಲ್ಲರೂ ಕೂಡ ಏನು ಮಾಡಬೇಕು, ನನ್ನ ಮನೆಯಲ್ಲಿ ನೀವು ಆತಿಥ್ಯ ತಗೊಂಡು ಹೋಗಬೇಕು, ಹಾಸ್ಪಿಟಾಲಿಟಿ ತಗೊಂಡ್ಬಿಟ್ಟು ಮುಂದಕ್ಕೆ ಹೋಗಬೇಕು, ನನ್ನನ್ನು ಉದ್ಧಾರ ಮಾಡಿ ನೀವು ಇದರಿಂದ ಅಂತ ಕೇಳ್ತಾರಂತೆ. ಆಗ ಅವನು ಹೇಳ್ತಾ ಇರೋದು ನೋಡಿ, ಜೊತೆಲಿ ಕೋ ಪ್ಯಾಸೆಂಜರ್ಸ್ ಇರ್ತಾರಲ್ಲ ಎಲ್ಲರೂ, ತುಂಬ ಖುಷಿಯಾಗ್ಬಿಡುತ್ತಂತೆ. ಏನಪ್ಪ ಇಷ್ಟೆಲ್ಲ ಶ್ರೀಮಂತ ಇದ್ದಾನೆ, ಆದರೂ ಎಷ್ಟು ಹಂಬಲ್ ಆಗಿದ್ದಾನೆ ಇವನು, ಹಂಬಲ್ ಡಿವೋಟಿ ಅಂತ ಹೇಳಿಬಿಟ್ಟು, ಏನು ಪಿಲಿಗ್ರಿಮ್ಸ್ ಅಂದರೆ ಎಷ್ಟು ಭಕ್ತಿ ಇವನಿಗೆ, ಎಷ್ಟು ಶ್ರದ್ಧೆ, ಪಾಪ ನಮ್ಮನ್ನು ನೋಡಿದ್ರೆ ಏನು ಅಯ್ಯೋ ಪಾಪ ಅಂತ ಇದ್ದಾನೆ ಇವನು, ಏನು ಆಶ್ಚರ್ಯ ಅಂತ ಹೇಳಿ ಜನ ಮಾತಾಡ್ಕೊಳಕ್ಕೆ ಶುರು ಮಾಡ್ತಾರಂತೆ. ಆಮೇಲೆ ಗೋಪಾಲದಾಸರು ಹೇಳ್ತಾರಂತೆ, ಅಲ್ಲಪ್ಪ ಯಾರು ಸಿಗ್ತಾರೋ ಪಿಲಿಗ್ರಿಮ್ಸೋ ಅವರಿಗೆ ನೀನು ಒಳ್ಳೆ ಗುಡ್ ಹಾಸ್ಪಿಟಾಲಿಟಿ ಕೊಡ್ತೀಯಾ ಅನ್ನೋದು ನಿನ್ನ ಸಿದ್ಧಾಂತ, ಅದು ನಿಮ್ಮ ಸಂಪ್ರದಾಯ. ಆದರೆ ನನ್ನ ಸಂಪ್ರದಾಯನೂ ಒಂದಿದೆ, ನಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ನಾವು ಬೇರೆಯವ್ರಿಗೆ ತೊಂದರೆ ಕೊಟ್ಟವರಲ್ಲ, ಅದಕ್ಕೆ ನಾವು ನಿಂದು ಆತಿಥ್ಯನ ಸ್ವೀಕಾರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಂತೆ. ಅದಕ್ಕೆ ಅಯ್ಯೋ ಇಲ್ಲ ದಯವಿಟ್ಟು ಬರಬೇಕು ಅಂತ ಹೇಳಿದಾಗ ಆಗ ಗೋಪಾಲದಾಸರು ಹೇಳ್ತಾರಂತೆ, ಒಂದು ಕೆಲಸ ಮಾಡಿ, ನಾವಿವತ್ತು ಗಿವ್ ಅಪ್ ಮಾಡಿಬಿಡ್ತೀವಿ ನಮ್ಮದು ಸಂಪ್ರದಾಯನ, ನಿಮ್ಮ ಮನೆಗೇನೋ ಬರ್ತೀವಿ, ಆದರೆ ನೀವು ಹಾಕಿರೋ ಊಟ ನಾವು ಊಟ ಮಾಡಲ್ಲ, ನಮ್ಮವ್ರಿಗೇನೆ ಅಡುಗೆ ಸಾಮಾನೆಲ್ಲ ಇದೆ, ಅವರೇ ಅಡುಗೆ ಮಾಡ್ತಾರೆ, ನಾವು ಊಟ ಮಾಡ್ತೀವಿ, ನಮ್ಮವ್ರು ಮಾಡಿದ ಅಡುಗೆನೇ ಊಟ ಮಾಡ್ತೀವಿ, ಜೊತೆಲಿ ನೀವು ಬೇಕಾದ್ರೆ ನಮ್ದನ್ನೇ ಅಡುಗೆ ಊಟ ಮಾಡ್ಬೋದು ಅಂತ ಹೇಳ್ಕೊತಾರಂತೆ. ಆಗ ಖುಷಿ ಆಗ್ಬಿಡ್ತಾನಂತೆ ಅವನು. ಭೀಮಣ್ಣ, ಮಂಡಗದ್ದೆ ಭೀಮಣ್ಣ ಅವನ ಹೆಸರು, ಆಯ್ತಾ, ಭೀಮಣ್ಣ. ಅವನು ಯಾತ್ರಿಕರಿಗೆಲ್ಲ ಭರ್ಜರಿ ಭೋಜನ, ಅವತ್ತು ಒಳ್ಳೆ ಊಟ. ಊಟ ಕೊಟ್ಟ ಮೇಲೆ ದುಡ್ಡು ಕೊಡ್ತಾನಂತಪ್ಪ, ದಕ್ಷಿಣೆ, ಎಲ್ರಿಗೂ ದಕ್ಷಿಣೆ ಕೊಡ್ತಾನಂತೆ. ಉಪಚಾರನೋ ಉಪಚಾರ ಅಂತೆ. ನೋಡಿ ಬ್ರಾಹ್ಮಣರೆಲ್ಲ ಹಾಗೆ ತಲೆ ತಿರುಗಿ ಬಿದೋಗ್ಬಿಟ್ರಂತೆ. ಏನು ಹೊಗಳಿದ್ದಂತೆ, ಏನು ಇಷ್ಟು ಹಣ ಕೊಟ್ರೆ ಅವ್ರು ಎಲ್ಲಿ ಇಟ್ಕೋಬೇಕು ಅಲ್ವಾ, ಅಷ್ಟು ದುಡ್ಡೇನೋ ಕೊಡ್ತಾ ಇದ್ದಾನೆ, ಎಲ್ಲಿ ಇಟ್ಕೋಬೇಕು, ಅದನ್ನೆಲ್ಲಾದ್ರೂ ಸೇಫಾಗಿ ಇಟ್ಕೋತಾ ಇರ್ತಾನೆ. ಅವರು ಮುಂದೆ ಹೋಗ್ಬೇಕಾದ್ರೆ ಚೆನ್ನಾಗಿ ಇಟ್ಕೊಳ್ಳೋಣ ಸೇಫಾಗಿ ಅಂತ. ಆ ಜಾಗನ ತಿಳ್ಕೊಳೋದು ಅದು ಭೀಮಣ್ಣದ ಉದ್ದೇಶ ಆಗಿತ್ತು. ಇವ್ರು ಕೊಟ್ಟಿರೋ 100 ರೂಪೀಸ್ ಅವ್ನು ಇಟ್ಕೊಳಕ್ ಹೋಗ್ತಾ ಇದ್ದಾನೆ ಅಂದ್ರೆ ಅದರಲ್ಲಿ ದೇರ್ ಮಸ್ಟ್ ಬಿ ಈವನ್ ಮೋರ್ ಅಲ್ವಾ. ಆ ಗಂಟಲ್ಲಿ ಅವ್ರೇನೋ ಒಡವೆ ಇಟ್ಕೊಂಡಿರ್ಬೋದು, ಅಥವಾ ಇನ್ನೇನೋ ಪ್ರೀಶಿಯಸ್ ಇದು ಇಟ್ಕೊಂಡಿರ್ಬೋದು, ಅದನ್ನ ಕಂಡಿಡ್ಕೊಳೋದಕ್ಕೆ ಅವ್ನು ಮಾಡ್ತಾ ಇರೋದು ಅಂತ ಇವ್ರಿಗೆ ಗೊತ್ತಾಗಿಲ್ಲ. ಆಮೇಲೆ ಆಯ್ತು, ಅಣ್ಣ ಹೇಳಿದ್ನಲ್ಲ ಈ ತರ ಭೀಮಣ್ಣ ನೋಡ್ಬೇಕಾದ್ರೆ ನನಗೆ ತಂದು ದುಡ್ಡು ಕೊಡ್ತಾ ಇರಿ ಅಂತ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಸೀನಣ್ಣ, ದಾಸಣ್ಣ ಅಂಡ್ ಇನ್ನ ಸ್ವಲ್ಪ ಜನ ಎಲ್ಲ ಗೋಪಾಲದಾಸರಿಗೇನೆ ದುಡ್ಡು ಕೊಡ್ತಾ ಇರ್ತಾರಂತೆ. ಎಲ್ಲ ಗೋಪಾಲದಾಸರನ್ನೇ ಇದು ಮಾಡ್ತಾ ಇರ್ತಾರೆ. ಆಯ್ತು, ಇಷ್ಟೆಲ್ಲ ಆದ್ಮೇಲೆ ಭೀಮಣ್ಣನ ಖುಷಿನೋ ಖುಷಿ ಅಂತೆ, ನಗ್ತಾ ಇರ್ತಾನಂತೆ ಮುಸಿ ಅಂತ. ಒಳ್ಳೆ ಜನ ಸಿಕ್ಕಿದ್ರು, ಒಳ್ಳೆ ಟಾರ್ಗೆಟ್, ಸಿಕ್ಕಾಪಟ್ಟೆ ದುಡ್ಡು ಇದು ಮಾಡ್ಬೋದು ಅಂತ. ಅದಕ್ಕೆ ಭೀಮಣ್ಣನೇ ಅವ್ರಿಗೆಲ್ಲ ಸಜೆಷನ್ಸ್ ಕೂಡ ಕೊಡ್ತಾನಂತೆ, ದುಡ್ಡನ್ನ ಭದ್ರವಾಗಿ ಇಟ್ಕೊಳ್ಳಿ, ಮುಂದೆ ಹೋಗ್ಬೇಕಾದ್ರೆ ತುಂಬಾ ಡೇಂಜರ್ಸ್ ಬಂದ್ರೆ ಕಷ್ಟ, ತುಂಬಾ ಹುಷಾರಾಗಿ ಇಟ್ಕೊಳ್ಳಿ ದುಡ್ಡೆಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನಂತೆ. ಆಯ್ತು, ಇನ್ನೇನು ವೆಸ್ಟರ್ನ್ ಘಾಟ್ಸ್ ಇಳ್ಕೊಂಡು ಬರ್ತಾ ಇದ್ದಂಗೆನೆ ಗೋಪಾಲದಾಸರು ಏನ್ ಮಾಡ್ತಾರೆ, ವಿಜಯದಾಸರು ಒಂದು ಉಗಾಭೋಗ ಬರ್ಕೊಟ್ಟಿರ್ತಾರೆ. ಉಗಾಭೋಗ ಅಂದ್ರೆ ಇಟ್ಸ್ ಒಂದು 4 ಲೈನ್ಸ್ ಇರುತ್ತಷ್ಟೇ ಮ್ಯಾಕ್ಸಿಮಮ್, ಆಯ್ತಾ, ಪುಟಾಣಿ ಶ್ಲೋಕ ತರ, ಅದು ಕನ್ನಡ ಶ್ಲೋಕ ತರ. ಅದನ್ನ ಆಪತ್ತು ನಿವಾರಣ ಉಗಾಭೋಗ ಅಂತ ಇವತ್ತಿಗೂ ಕೂಡ ನಾವೆಲ್ಲ ಹೇಳ್ತೀವಿ. ಎಲ್ಲೇ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾಗಿದ್ರು ಕೂಡ, ಎಸ್ಪೆಷಲಿ ಲಾಂಗ್ ಜರ್ನೀಸ್ಗೆ ಹೋಗ್ಬೇಕಾದ್ರೆ ಈ ಉಗಾಭೋಗ ಹೇಳಿದ್ವಿ ಅಂದ್ರೆ ನಮ್ಗೆ ಯಾವುದೇ ರೀತಿ ತೊಂದರೆಗಳು ಬರಲ್ಲ, ಆಯ್ತಾ. ಇದನ್ನ ನಾನು ಐ ವಿಲ್ ಸೆಂಡ್ ದ ಟೆಕ್ಸ್ಟ್. ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಹಲಿಗೆ, ಅಂದವಾಗಿ ಪಿಡಿದುಕೊಂಡು ದಿವಾರಾತ್ರಿಯಲ್ಲಿ ನಿತ್ಯ ಭಾರಾಸನಾಗಿ ನಿಂದು ಹಿಂದು ಮುಂದು ಉಪದ್ರವವಾಗದಂತೆ ಇಂದಿರೇ ರಮಣ ಕಾಯುತ್ತಲಿರೆ, ಎನಗಾವ ಬಂಧಕಗಳು ಇಲ್ಲ, ಧನ್ಯ ಧನ್ಯ ಕಂದರ್ಪನಯ್ಯ, ಸಿರಿ ವಿಜಯ ವಿಠಲರಾಯ, ದೇವ ಆಪತ್ತು ಬರಲೀಯ ನೋಡಿ. ಅಂದ್ರೆ ಒಂದು ಕೈಯಲ್ಲಿ ಖಡ್ಗ ಇಟ್ಕೊಂಡಿದ್ದಾನೆ, ಸ್ವೋರ್ಡ್, ಇನ್ನೊಂದು ಕೈಯಲ್ಲಿ ಹಲಿಗೆ ಅಂದ್ರೆ ಪ್ಲೋ, ಅದನ್ನ ಇಟ್ಕೊಂಡಿದ್ದಾನೆ. ಅಂದವಾಗಿ ಪಿಡಿದುಕೊಂಡು, ಏನು ನಮ್ಮ ತರ ಕಷ್ಟಪಟ್ಟಿಲ್ಲ, ಆರಾಮ ಖುಷಿಯಾಗಿ ಇಟ್ಕೊಂಡಿದ್ದಾನೆ. ದಿವಾರಾತ್ರಿಯಲ್ಲಿ, ಡೇ ಅಂಡ್ ನೈಟ್, ಭಗವಂತ ಬಂದು ಬದಿಯಲ್ಲಿ ನಿತ್ಯ ಭರಾಸನಾಗಿ ನಿಂದು, ಏನ್ ನಮ್ಮ ಪಕ್ಕದಲ್ಲಿ ಬಾಡಿ ಗಾರ್ಡ್ ಅನ್ನೋರ್ ತರ ಡೈಲಿ ಡೇ ಅಂಡ್ ನೈಟ್, ಒಂದಿನ ಬಂದು ಓಡೋಗಲ್ಲ ಅವನು, ಡೈಲಿ ಡೇ ಅಂಡ್ ನೈಟ್ ಅವನು ಆ ರೀತಿ ಬಾಡಿ ಗಾರ್ಡ್ ತರ ಕಾಯ್ತಾ ಇರ್ತಾನೆ. ಯಾರು, ಇಂದಿರಾ ರಮಣ ಅಂದ್ರೆ ಭಗವಂತ ನಾರಾಯಣ, ಅವನ್ ಕಾಯ್ತಾ ಇದ್ರೆ ಎನಗಾವ ಬಂಧಕಗಳು ಇಲ್ಲ, ನನಗೆ ಯಾವ ಡೇಂಜರ್ಸ್ ಬರುತ್ತೆ, ನನಗೆ ಯಾವ ಡೇಂಜರ್ಸು ಬರಲ್ಲ.
ಧನ್ಯ ಧನ್ಯ ಕಂದರ್ಪನಯ್ಯ. ಕಂದರ್ಪ ಅಂದ್ರೆ ಕಾಮ, ಮನ್ಮಥ. ಕಂದರ್ಪನ ಅಯ್ಯ, ಕಂದರ್ಪನ ಅಪ್ಪ ಸಿರಿ ವಿಜಯ ವಿಠಲರಾಯ ಅಂದ್ರೆ ವಿಜಯದಾಸರ ಅಂಕಿತ ಅದು. ವಿಜಯ ವಿಠಲರಾಯ ಭಗವಂತ ಏನಾಗಾವ ಆಪತ್ತು ಬರಲಿಯ ನೋಡಿ, ಅಂದ್ರೆ ನನಗೆ ಯಾವುದೇ ರೀತಿ ತೊಂದರೆಗಳನ್ನ ಅವ್ರು ತರಿಸ್ಕೊಡಲ್ಲ ಅನ್ನೋವಂಥದ್ದು ಇದು ಉಗಾಬುಗ. ಇದನ್ನ ಹೇಳ್ಕೊಟ್ಟಿರ್ತಾರೆ ವಿಜಯದಾಸರು. ಅದನ್ನ ಅವ್ರ ಟೀಮ್ ಅವ್ರಿಗೂ ಕಲಿಸಿರ್ತಾರೆ ಗೋಪಾಲದಾಸರು. ಹಾಗಾಗಿ ಅವರೆಲ್ಲ ಅದನ್ನ ಗಟ್ಟಿಯಾಗಿ ಹೇಳ್ತಾ ಇರ್ತಾರಂತೆ. ಘಟ್ಟದ ಅರ್ಧ ಭಾಗ ಇಳಿದಿರ್ತಾರ ಅವರು. ಅಷ್ಟರಲ್ಲೇ ಒಂದು 10 ಜನ ಡಕಾಯಿಟ್ಸ್ ಅವರೆಲ್ಲ ಬಂದು ಏನ್ ಮಾಡ್ತಾರಂತೆ ಗೊತ್ತಲ್ಲ, ಅವ್ರದೆಲ್ಲ ಆಯುಧಗಳು ಅದನ್ನೆಲ್ಲ ತಗೊಂಡ್ಬಿಟ್ಟು ಬರ್ತಾರಂತೆ. ನಿಮ್ಮಲ್ಲಿರೋ ದುಡ್ಡು, ಬೆಲೆ ಬಾಳೋದೇನಾದ್ರೂ ವಸ್ತುಗಳು ಅದೆಲ್ಲ ಇದ್ರೆ ಈಗಲೇ ಕೊಟ್ಬಿಡಿ, ಇಲ್ಲದೆ ಇದ್ರೆ ನಿಮ್ಮನ್ನ ಇಲ್ಲೇ ಕೊಲೆ ಮಾಡ್ಬಿಟ್ಟಾದ್ರೂ ನಾವು ತಗೊಂಡು ಹೋಗ್ತೀವಿ ಅಂತ ಹೇಳಿದಾಗ ಜನ ಪಾಪ ನಡ್ಗಕ್ ಶುರು ಮಾಡ್ಬಿಟ್ರಂತೆ. ಹೆದರಿಕೆ ಆಗಲ್ವಾ ಅವ್ರಿಗೆ? ತುಂಬಾ ನಡ್ಗೋದ್ರಂತೆ. ಗೋಪಾಲದಾಸರಿಗೆ ಮಾತ್ರ ಒಂಚೂರು ಹೆದರಿಕೆ ಆಗ್ಲಿಲ್ವಂತೆ. ಅದಕ್ಕೆ ಗೋಪಾಲದಾಸರು ಹೇಳ್ತಾರಂತೆ, ಇದುವರೆಗೂ ನಾನೇನ್ ಹೇಳ್ತಾ ಇದ್ನಲ್ಲ ಉಗಾಬೊಗ, ಅದನ್ನ ನೀವು ಗಟ್ಟಿಯಾಗಿ ಹೇಳಿ, ವಿಜಯದಾಸರ ಅನುಗ್ರಹ ಇದೆ, ಅದಕ್ಕೋಸ್ಕರ ಏನು ಆಗಲ್ಲ ಅಂತ ಹೇಳಿದ ತಕ್ಷಣ ಜನ ಎಲ್ಲ ಜೋರಾಗಿ ಗಟ್ಟಿಯಾಗಿ ಹೇಳಕ್ ಶುರು ಮಾಡ್ತಾರಂತೆ. ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಹಲಿಗೆ ಅಂತ ಜೋರಾಗಿ ಹೇಳಕ್ ಶುರು ಮಾಡ್ತಾರೆ. ಆಗ ಇವನ್ ಅಂತಾನಂತೆ, ಅಲ್ಲ ದುಡ್ಡು ಕೊಡಿ ಅಂತ ನಾವಿಲ್ಲಿ ಬಂದ್ರೆ ಇವ್ರು ಯಾರಪ್ಪ ಅದನ್ನ ಬಿಟ್ಟು ಯಾವ್ದೋ ಪದ್ಯ ಹೇಳ್ತಾ ಕೂತಿದ್ದಾರೆ ಇವರು ಪೊಯಮ್ ಹೇಳ್ಕೊಂಡು ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತಂತೆ. ಯಾಕಂದ್ರೆ ದಿಸ್ ಇಸ್ ದ ಫಸ್ಟ್ ಟೈಮ್ ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಬೇರೆಯವರೆಲ್ಲ ಹೆದರ್ಕೊಂಡು ಕೊಟ್ಬಿಡ್ತಾ ಇದ್ರು ದುಡ್ಡು ಕಾಸೆಲ್ಲ. ಬಟ್ ಇವ್ರು ಯಾರೋ ಧೈರ್ಯವಾಗಿ ನಿಂತ್ಕೊಂಡು ಆರಾಮಾಗಿದ್ದಾರೆ, ಏನೋ ಕತೆ ಹೇಳ್ತಾ ಕೂತಿದ್ದಾರೆ, ಇವರಲ್ಲಿ ಜೋರಾಗಿ ಕಿರ್ಚ್ತಾ ಇದ್ದಾರೆ ಅಂತ ಅನ್ಕೊಂಡು ಓಡು ಹೋಗ್ತಾ ಇಲ್ಲ. ಅಂಥವ್ರು ಯಾರಪ್ಪ ಇವರು, ಹೆದರ್ಕೋತಾನೂ ಇಲ್ಲ, ಏನ್ ಹಿಂಗಿದ್ದಾರೆ ಇವರು ಇಷ್ಟು ಅಂತ ಹೇಳ್ಬಿಟ್ಟು ದರೋಡೆಕೋರ್ಗೆನೆ ಆಶ್ಚರ್ಯ ಆಗೋಯ್ತಂತೆ. ಅದಕ್ಕೆ ಅವ್ರು ಹೇಳ್ತಾರಂತೆ, ಆವಾಗ ಭೀಮಣ್ಣ ಹೇಳ್ತಾನಂತೆ, ಏನ್ ನೋಡ್ತಾ ಇದ್ದೀರಾ, ಅವ್ರ ಹತ್ರ ಯಾವ ವೆಪನ್ಸು ಇಲ್ಲ, ಅವ್ರಿಗೆ ಏನೂ ಇಲ್ಲ ಅವ್ರ ಹತ್ರ, ಹೋಗ್ ಹಾಕ್ರಿ ಅವ್ರಿಗೆ 4 ಏಟು ಅಂತ ಹೇಳಿದಾಗ ಆಗ ಧೈರ್ಯ ಬಂತಂತೆ ಆ ಡಾಕೋಯಿಟ್ಸ್ಗೆ. ಅವರೆಲ್ಲ ಹೋಗ್ಬಿಟ್ಟು ಮುನ್ನುಗ್ಗೋಕ್ ಹೋಗ್ತಾರಂತೆ. ಆದ್ರೆ ಅವ್ರಂಗ್ ಹೋಗ್ಬೇಕಾದ್ರೆ ಒಂದು ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ಹಲಗೆ ಇಟ್ಕೊಂಡು ಹೊಡೆಯೋದಕ್ಕೆ 100 ಜನ ಬಂದು ನಿಂತಂಗ್ ಕಾಣಿಸ್ತಂತೆ. ಇವ್ರ ಹತ್ರ ಏನೂ ಇಲ್ಲ, ಬಟ್ 100 ಜನಗಳು ಒಂದು ಕೈಯಲ್ಲಿ ಖಡ್ಗ ಇಟ್ಕೊಂಡಿದ್ದಾರೆ, ಸ್ವೋರ್ಡ್ ಇನ್ನೊಂದು ಕೈಯಲ್ಲಿ ಹಲಗೆ ಇಟ್ಕೊಂಡಿದ್ದಾರೆ. ಅಷ್ಟನ್ನ ಇಟ್ಕೊಂಡು ಇವ್ರನ್ನ ಎದುರಿಸಕ್ ಬಂದಂಗೆ ಕಾಣಿಸ್ತಂತೆ. ಆಮೇಲೆ ಎಲ್ಲ ಅವ್ರನ್ನ ಹೆದರ್ಸ್ತಾ ಇದ್ದಾರೆ. ಇವ್ರಿಗೋ ಜನ ಎಲ್ಲ ನಡ್ಗಕ್ ಶುರುವಾಗಿದ್ದು, ಪಾಪ ಇವರೇ ನಡ್ಗಕ್ ಶುರುವಾಗ್ಬಿಟ್ರಂತೆ. ಏನ್ ಆಗ್ತಾ ಇದೆ ಅಂತ ಗೊತ್ತಾಗಿಲ್ಲ. ಅದಕ್ಕೆ ಆ ಭೀಮಣ್ಣ ಹೇಳ್ತಾನಂತೆ, ಯಾಕ್ರೋ ಹಂಗೆ ಹೆದರ್ಕೋತಾ ಇದ್ದೀರಾ, ಏನಾಯ್ತ್ರೋ, ಹೋಗ್ರೋ, ಸುಮ್ಮನೆ ಅವ್ರ ಹತ್ರ ತಾಳ ತಂಬೂರಿ ಬಿಟ್ರೆ ಏನೂ ಇಲ್ಲ, ಗೆಜ್ಜೆ ಕಟ್ಕೊಂಡು ಕುಣಿತಾ ಕೂತಿದ್ದಾರೆ, ಅಂಥವ್ರಿಗೆ ಹೋಗೋಗಿ ಹೆದರ್ಕೋತಾ ಇದ್ದೀರಲ್ಲ ನೀವು, ಹೋಗ್ರಿ ಅಂತ ಅಂದಾಗ ಎಲ್ಲದಕ್ಕಿಂತ ಮುಂಚೆ ಈ ದಾಸಯ್ಯ ಇದಾನಲ್ಲ, ಅಂದ್ರೆ ಗೋಪಾಲದಾಸರು, ಈ ದಾಸಯ್ಯಂಗ್ ಹಿಡ್ಕೊಂಡು 4 ಬಡಿಬೇಕು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನಂತೆ, ಭೀಮಣ್ಣನೇ ಮುಂದೆ ಬರ್ತಾನಂತೆ. ಭೀಮಣ್ಣ ಮುಂದೆ ಬಂದಾಗ, ಭೀಮಾ ನೀನು ನಿನ್ನ ಹತ್ರ ಇರೋದೆಲ್ಲ ನನಗೆ ದಕ್ಷಿಣೆ ಅಂತ ಕೊಟ್ಬಿಟ್ಟಿಯಲ್ಲೋ, ಹಂಗೆ ನನ್ನ ಜೋಳಿಗೆಗೂ ಹಾಕ್ಬಿಟ್ಟಿದ್ಯಾ ಬಿಡು, ನೀನು ಇವಾಗ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಭೀಮಣ್ಣಂಗೆ ಹೆದರಿಸಿದಾಗ ಭೀಮಣ್ಣ ಸುಮ್ಮನೆ ನಿಂತು ಬಿಡ್ತಾನಂತೆ. ಏನು ಮಾಡೋದು ಗೊತ್ತಾಗಲ್ಲ. ನನ್ನ ಹೆಸರು ಭೀಮಾ ಅಂತ ಹೆಂಗೆ ಗೊತ್ತಾಯ್ತು ಇವರಿಗೆ ಅಂತ ಆಶ್ಚರ್ಯ. ಗೋಪಾಲದಾಸರು ಆಲ್ರೆಡಿ ವಾಸ್ ಎ ವೆರಿ ಎಕ್ಸ್ಪರ್ಟ್ ಇನ್ ಆಸ್ಟ್ರಾಲಜಿ ಅಲ್ಲ, ಹಾಗಾಗಿ ಅವ್ರಿಗೆ ಭೀಮಾ ಅನ್ನೋ ಹೆಸರು ಗೊತ್ತಾಗೋಗಿದೆ. ಅದಕ್ಕೆ ಆಮೇಲೆ ಇನ್ನೇನು ಮಾಡ್ತಾರಂತೆ, ಆಯಿತು ಕೊಡ್ಲಿ ಎತ್ಕೊಂಡು ಬೀಸ್ತಾನಂತೆ ಗೋಪಾಲದಾಸರಿಗೆ. ಅದು ನೋಡಿದ್ರೆ ರಿವರ್ಸು ಬೂಮರಾಂಗ್ ಥರ ಬಂದು ಪುಡಿ ಪುಡಿ ಆಗೋಯ್ತಂತೆ. ಅದು ಆ ಚೂಪಾಗಿರೋ ಕೊಡ್ಲಿದ ಪೀಸ್ ಏನಿತ್ತು ಅದು ಭೀಮನ್ ತಲೆಗೆ ತಗಲ್ಬಿಟ್ಟು ಭೀಮನ್ ತಲೆಯಿಂದ ರಕ್ತ ಬರಕ್ ಶುರುವಾಗೋಯ್ತಂತೆ. ಗೋಪಾಲದಾಸರೇನು ಎಸಿತಿರ್ಲಿಲ್ಲ, ಅವ್ರು ಜಸ್ಟ್ ಒಂದು ಕೈಯಲ್ಲಿ ಖಡ್ಗ ಒಂದು ಕೈಯಲ್ಲಿ ಹಲಿಗೆ ಅಷ್ಟೇ ಹೇಳ್ತಾ ಇದ್ದಿದ್ದು. ಬಟ್ ಏನಾಯ್ತು ಅಂತ ಗೊತ್ತಾಗಿಲ್ವಂತೆ. ತಕ್ಷಣ ಅವ್ರ ಟೀಮ್ ಲೀಡರು ಅವನ ತಲೆಯಲ್ಲಿ ರಕ್ತ ಬರ್ತಾ ಇದ್ದಿದ್ ನೋಡಿ ಬೇರೆಯವರೆಲ್ಲ ಇದ್ರಲ್ಲ ಅವರೆಲ್ಲರೂ ಹೋಗಿ ಗೋಪಾಲದಾಸರ ಮೇಲೆ ಇದು ಮಾಡ್ತಾರಂತೆ. ಗೋಪಾಲದಾಸರ ಮೇಲೆ ಬಿದ್ದ ತಕ್ಷಣ ಅವ್ರ ಕೈಯಲ್ಲಿರೋ ಕತ್ತಿ ಇರ್ಬೋದು ಅಥವಾ ಕೊಡ್ಲಿ ಇರ್ಬೋದು ಅದೆಲ್ಲ ಪೀಸ್ ಆಗೋಗಿ ಅವ್ರ ಮೇಲೇನೆ ರಿವರ್ಸ್ ಅಟ್ಯಾಕ್ ಆಗೋಕ್ಕೆ ಶುರುವಾಗೋಯ್ತಂತೆ. ಕೆಲವೊಂದು ಜನಕ್ಕೆ ಗಾಳಿಲಿ ಹಾರ್ ಹೋದಂಗೆ ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಅಂತೆ. ಗಾಳಿಲಿ ಹೋದಂಗೆ ಎಕ್ಸ್ಪೀರಿಯನ್ಸ್. ಏನಾಯ್ತು ಅಂತ ಗೊತ್ತಾಗಿಲ್ವಂತೆ ಅವ್ರಿಗೆ. ನಿಂತಂಗೆ ನಿಂತುಬಿಟ್ರಂತೆ ಅವರು. ಆಮೇಲೆ ಗೋಪಾಲದಾಸರು ಮತ್ತೆ ನಕ್ಕೊಂಡು ಮುಂದೆ ಹೋಗ್ತಾರಂತೆ. ಆದರೆ ಆ ಡಾಕುಯಿಟ್ಸ್ ಯಾರಿದ್ರು ಇನ್ಕ್ಲೂಡಿಂಗ್ ಭೀಮಾ, ಮಂಡಗದ್ದೆ ಭೀಮಾ ಮತ್ತೆ ಬೇರೆ ಅವನ ಫ್ರೆಂಡ್ಸು ಅಷ್ಟೂ ಜನ ನಿಂತಂಗೆ ನಿಂತ್ಬಿಟ್ಟಿದ್ರಂತೆ. ಅದ್ಯಾವುದೋ ಆಟಗಳು ಆಡ್ತಿರಲ್ಲಪ್ಪ, ಸ್ಟ್ಯಾಚ್ಯೂ ಅಂದ ತಕ್ಷಣ ಹಂಗೆ ನಿಂತ್ಬಿಡ್ಬೇಕಲ್ಲ, ಆ ಥರ ಸ್ಟ್ಯಾಚ್ಯೂ ಥರ ನಿಂತ್ಬಿಟ್ಟಿದ್ದಾರೆ ಅವ್ರು ಅಷ್ಟೇನೆ. ಆಯ್ತಾ, ಯಾತ್ರಿಕರು ಸ್ವಲ್ಪ ಮುಂದೆ ಹೋದ್ಮೇಲೆ ಡಕಾಯಿತರಿಗೆ ಸ್ವಲ್ಪ ಪ್ರಜ್ಞೆ ಬಂದಂಗೆ ಆಯ್ತಂತೆ. ಪ್ರಜ್ಞೆ ಬಂದಂಗೆ ಆದರೂ ಕೂಡ ಒಂದು ಹೆಜ್ಜೆ ಮುಂದಿಡೋಕ್ಕಾಗ್ಲಿಲ್ವಂತಪ್ಪ ಅವ್ರಿಗೆ. ಅವ್ರು ಎಲ್ಲಿ ನಿಂತಿದ್ರೋ ಅಲ್ಲೇ ನಿಂತಿದ್ದಾರೆ, ಬಟ್ ಕಾನ್ಶಿಯಸ್ ಆಗಿದ್ದಾರೆ ಅವರು, ಬಟ್ ಮುಂದೆ ಹೋಗೋಕ್ಕಾಗಲಿಲ್ಲ ಅವ್ರಿಗೆ. ಈ ಥರ ಆಯ್ತಂತೆ. ಅದಕ್ಕೆ ಏನೇ ಆದರೂ ಕೂಡ ಅವ್ರ ಕೈ ಓಡ್ತಾ ಇಲ್ಲ, ಕಾಲು ಓಡ್ತಾ ಇಲ್ಲ, ಅವರಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕೈ ಕಾಲೇ ಇಲ್ಲ. ಪ್ಯಾರಾಲಿಸಿಸ್ ಆದರೆ ಹೇಗಿರುತ್ತೆ, ಪ್ಯಾರಲೈಸ್ ಆದರೆ ಆ ಥರ ಆಗ್ಬಿಟ್ಟಿದಾರಂತೆ.
ಸೊ ಇವಾಗ ಏನಾಯ್ತು, ಇವ್ರ ಪಾಡಿಗೆ ಇವ್ರ ಟೀಮ್ ಮುಂದೆ ಹೋಗ್ತಾ ಇದೆ, ಗೋಪಾಲದಾಸರು ಒಂದು ಟೀಮು ಅವ್ರ ಪಾಡಿಗೆ ಅವರು ಹಿಂದೆನೆ ಉಳ್ಕೊಂಡ್ಬಿಟ್ರು. ಗೋಪಾಲದಾಸರು ಒಂದು ಟೀಮ್ ಮುಂದೆ ಹೋಗ್ತಾ ಇದ್ದಾರೆ, ಇನ್ನ ಎಷ್ಟೊಂದು ಜನ ಅವ್ರ ಟೀಮ್ ಹಿಂದೆ ಮುಂದೆ ಎಲ್ಲ ಹಿಂದೆ ಮುಂದೆ ಲೆಫ್ಟು ರೈಟು ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಹಲಗೆ ಇಟ್ಕೊಂಡು ಫಾಲೋ ಮಾಡ್ತಾ ಇದ್ದಾರಂತೆ ಗೋಪಾಲದಾಸರು ಒಂದು ಟೀಮನ್ನ. ಆ ತರ ಕಾಣಿಸ್ತಂತೆ ಭೀಮಂಗೆ. ಬಟ್ ಅವ್ನಿಗೆ ಹೋಗಕ್ಕಾಗ್ತಾ ಇಲ್ಲ, ಕೈಕಾಲು ಎರಡು ಓಡ್ತಾನೆ ಇಲ್ಲ ಅವನಿಗೆ, ಏನ್ ಮಾಡೋದು ಅಂತ ಅವನಿಗೂ ಗೊತ್ತಾಗ್ತಾ ಇಲ್ವಂತೆ. ಬರ್ತಾ 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 ಏನಾಯ್ತು, ಅವನ ಸೈಟ್ ಇಂದ ಅವರು ಕಾಣೆ ಆಗ್ಬಿಟ್ರು. ಅವರು ಗೋಪಾಲದಾಸರು ಅಂಡ್ ಟೀಮ್ ಎಲ್ಲ ಅವ್ರು ಹೋಗ್ಬಿಟ್ರು. ಇವ್ರಿಗೆ ಪಾಪ ಏನಾಗ್ತಾ ಇದೆ ಅಂತ ಗೊತ್ತಾಗಿಲ್ಲ. ಆದ್ರೆ ಎಷ್ಟೊತ್ತು ಅಂತ ಇವ್ರು ಹಂಗೆ ಇರ್ತಾರೆ, ಫರ್ಗೆಟ್ ಅಬೌಟ್ ಮನಿ, ದುಡ್ಡೆಲ್ಲ ಇದು ಮಾಡೋವಂಥದ್ದು ತಗೊಳೋವಂಥದ್ದು. ಆದ್ರೆ ಇವ್ರ ಕೈ ಕಾಲೇ ಓಡ್ತಾ ಇಲ್ವಲ್ಲ, ಹಂಗಿರಕ್ಕಾಗತ್ತ ಅವರಲ್ಲಿ? ಏನಾದ್ರೂ ಆಗ್ಬೇಕಲ್ವಾ? ಅದಕ್ಕೆ ಇವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ವಂತೆ. ಮುಂದಕ್ಕೆ ಹೋಗ್ಬಿಟ್ಟಿದಾರ ಅವರು. ಅವ್ರನ್ನ ಹೇಗೆ ಕೂಗ್ ಕರೆಯೋದು, ಅಯ್ಯೋ ಬನ್ರಪ್ಪ ನಿಮ್ ದುಡ್ಡು ಬೇಡ, ಅಟ್ಲೀಸ್ಟ್ ನಮ್ ಕೈ ಕಾಲು ಬರ್ಸ್ಬಿಡಿ, ನಾವು ಮನೆ ಕೊಟ್ಟೋಗ್ತೀವಿ ಅಂತ ಹೇಳಕ್ಕಾದ್ರೂ ಅವ್ರನ್ನ ಇವ್ರು ಹೇಗೆ ರೀಚ್ ಆಗ್ತಾರೆ ಗೊತ್ತಾಗ್ಲಿಲ್ಲ ಭೀಮಣ್ಣ ಅಂಡ್ ಗ್ಯಾಂಗ್ಗೆ. ಅಲ್ಲೇ ಪಾಪ ಅಳ್ತಾ ಅಳ್ತಾ ಇರ್ತಾರಂತೆ. ಆಮೇಲೆ ಗೋಪಾಲದಾಸರು ಅಂಡ್ ಟೀಮ್ ಹೇಳ್ತಾ ಇತ್ತಲ್ಲ ಒಂದು ಉಗಾಬೋಗ, ಒಂದು ಕೈಯಲ್ಲಿ ಖಡ್ಗ ಒಂದು ಕೈಯಲ್ಲಿ ಹಲಿಗೆ ಅಂತ, ಅಷ್ಟು ಮಾತ್ರ ಇವ್ರಿಗೆ ಜ್ಞಾಪಕ ಆಯ್ತಂತೆ, ರೀಕಲೆಕ್ಟ್ ಮಾಡ್ಕೊಳಕಾಯ್ತು. ಮಿಕ್ಕಿದೆಲ್ಲ ಮರ್ತೋಗಿದೆ, ಇವ್ರಿಗೆ ಜ್ಞಾಪಕ ಆಗಿಲ್ಲ. ಅದಕ್ಕೆ ಅವನ್ ಏನ್ ಮಾಡದ್ನಂತೆ ಭೀಮ, ಏನೋ ಹೇಳ್ತಾ ಇದ್ರಲ್ಲ ಇವರು, ಯಾಕಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ, ಕೈಯಲ್ಲಿ ಏನು ವೆಪನ್ಸೇ ಇಲ್ಲ, ಕಾನ್ಫಿಡೆಂಟ್ ಆಗಿ ಬರೀ ಒಂದು ಕೈಯಲ್ಲಿ ಖಡ್ಗ ಒಂದು ಕೈಯಲ್ಲಿ ಹಲಿಗೆ ಅನ್ಕೊಂಡು ಇಡೀ ಟೀಮ್ ಅವ್ರು ಹೇಳ್ಬಿಟ್ಟು ಧೈರ್ಯವಾಗಿ ನಿಂತು ಬಿಟ್ಟಿದ್ರಲ್ಲ. ಹಾಗಾರ್ ಸೀಕ್ರೆಟ್ ಮಂತ್ರ ಅದೇ ಏನೋ ಇರಬೇಕು ಅನ್ಬಿಟ್ಟು ಭೀಮಣ್ಣ ರೀಕಲೆಕ್ಟ್ ಮಾಡ್ಕೊಂಡು ಒಂದು ಕೈಯಲ್ಲಿ ಖಡ್ಗ ಒಂದು ಕೈಯಲ್ಲಿ ಹಲಿಗೆ ಅಂತ ಹೇಳ್ತಾ ಇರ್ತಾನಂತೆ. ಹಂಗೆ ಹೇಳಿದ್ರೆ ಅವ್ರು ಹೇಗೆ ಫಿಯರ್ಲೆಸ್ ಆಗಿದ್ರು ಅದೇ ತರ ನನಗೊಂದ್ ಸ್ವಲ್ಪ ಕೈಕಾಲು ಬಂದ್ರು ಬರ್ಬೋದು ಅಂತ ಅನ್ನಿಸ್ತಂತೆ ಅವನಿಗೆ. ಅದಕ್ಕೆ ಅವನು ಅದನ್ನ ಹೇಳಕ್ಕೆ ಶುರು ಮಾಡದ್ನಂತೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಗಟ್ಟಿಯಾಗಿ ಅವರು ಹೇಳಕ್ ಶುರು ಮಾಡ್ತಾ ಇದ್ದಂಗೆ ಏನಾಯ್ತಂತೆ, ನಿಧಾನಕ್ಕೆ ಅವ್ರ ಕೈ ಕಾಲು ಸ್ವಲ್ಪ ಅಲ್ಲಾಡಕ್ಕೆ ಶುರುವಾಯ್ತಂತೆ. ಆಗ ಇವ್ರಿಗೆ ಪವರ್ ಗೊತ್ತಾಯ್ತಂತೆ. ಛೇ, ಎಂಥವ್ರು ಹೋಗೋಗಿ ನಾವು ತಪ್ಪು ಮಾಡ್ಬಿಟ್ವಲ್ಲ, ಎಲ್ಲ ವೈಷ್ಣವರು ಭಕ್ತರು, ಇವ್ರ ಮೇಲೇನೆ ನಾವು ಅಟ್ಯಾಕ್ ಮಾಡಕ್ ಹೋಗಿದ್ವಲ್ಲ ಅಂತ ಹೇಳಿ ಮಲ್ಕೊಂಡಲ್ಲೇನೆ ಪಾಪ ಉರುಳಕ್ಕಾಯ್ತಂತೆ ಅವ್ರಿಗೆ. ಅಂದ್ರೆ ದೆ ಕುಡ್ ಗೋ ಹಿಯರ್ ಅಂಡ್ ದೇರ್, ಆ ತರ ಆಗಕ್ ಶುರುವಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಅಲ್ಲಾಡ್ತಾ ಇದ್ದಾರೆ. ಬಟ್ ಅಲ್ಲಲ್ಲೇ ಬಂಡೆಗಳೆಲ್ಲ ಚುಚ್ಚಿದೆ, ವೆಪನ್ಸ್ ಎಲ್ಲ ಕೊಡ್ಲಿ ಪೀಸ್ ಎಲ್ಲ ಚುಚ್ಚಿದೆ, ರಕ್ತ ಬರ್ತಾ ಇದೆ ಆಯ್ತಾ. ಆಮೇಲೆ ನೋಡಿದ್ರೆ ಮಜಾ ಅಂದ್ರೆ ಗೋಪಾಲದಾಸರೇ ರಿವರ್ಸ್ ಓಡ್ಕೊಂಡು ಬರ್ತಾ ಇದಾರಂತೆ. ಅಲ್ಲ, ಅವ್ರು ಹೋಗ್ಬಿಡ್ಬೇಕು ತಾನೆ ಉಡುಪಿ ಕಡೆಗೆ, ಅವರೇ ರಿವರ್ಸ್ ಓಡ್ಕೊಂಡು ಬರ್ತಾ ಇದಾರೆ ಇವ್ರ ಹತ್ರ, ಭೀಮಾ ಹತ್ರ. ವೈ ಯಾಕೆ ರಿವರ್ಸ್ ಓಡ್ಕೊಂಡು ಬರ್ತಾ ಇದಾರೆ? ಇವ್ರೇನ್ ಬಿಟ್ಟಿಲ್ಲ, ಅವ್ರೇನು ಕಳ್ತನ ಮಾಡಿಲ್ಲ. ಯಾಕೆ ಬರ್ತಾ ಇದ್ದಾರೆ ಅಂದ್ರೆ ಭೀಮಂಗೆ ಆಶ್ಚರ್ಯ ಅಂತೆ. ಅಲ್ಲ ಏನಿದು, ನಾವು ಬರಕ್ ಆಗ್ತಿಲ್ಲ ನಿಮ್ಮ ಹತ್ರ, ಯಾಕಂದ್ರೆ ಕೈಕಾಲು ಬಿದ್ದೋಗಿದೆ ನಮ್ಗೆ, ನಾವು ನಿಮ್ಮನ್ನ ಕರಿಬೇಕು ಅಂತ ಓಡ್ ಬರ್ತಾ ಇದ್ರೆ ನೀವೇ ನಮ್ ಹಿಂದೆ ಓಡ್ ಬರ್ತಾ ಇದ್ದೀರಲ್ಲ, ಏನ್ ಸೀಕ್ರೆಟ್ ಅಂದಾಗ ಗೋಪಾಲದಾಸರು ಹೇಳ್ತಾರಂತೆ, ನನ್ನ ಗುರುಗಳದು ಉಗಾಭೋಗ ನೀವು ಹೇಳ್ತಾ ಇರೋದು, ನಾಟ್ ಆರ್ಡಿನರಿ ಪರ್ಸನ್. ನನ್ನ ಗುರುಗಳು ಉಗಾಭೋಗ ನೀವು ಹೇಳ್ತಾ ಇದ್ರೆ ಎಲ್ಲಿ ನನ್ನ ಗುರುಗಳು ಸ್ತುತಿ ಆಗ್ತಾ ಇರುತ್ತೋ, ಸ್ತುತಿ ಅಂದ್ರೆ ಗುರುಗಳು ಹೇಳಿರುವಂತ ಪದ್ಯನ ನೀವು ಹೇಳ್ತಾ ಇದ್ದೀರೋ, ಎಲ್ಲಿ ಗುರುಗಳ ಸಾಹಿತ್ಯ ಅಂದ್ರೆ ಅವ್ರ ಕೃತಿಗಳ ಪಠಣೆ ನಡೀತಾ ಇರುತ್ತೋ ಅಲ್ಲಿಗೆ ನಾನು ಬಂದೇ ಬರ್ತೀನಿ. ನೀವ್ ಆ ಹಾಡನ್ನ ಹಾಡ್ತಾ ಅಲ್ಲೇ ಮಲಗಿದ್ರು ಕೂಡ ನಾನೇ ಬರ್ತಾ ಇದ್ದೆ. ನೀವೇ ಪಾಪ ತುಂಬಾ ಕಷ್ಟ ಪಟ್ಕೊಂಡು ತೆವಳ್ಕೊಂಡು ಸ್ವಲ್ಪ ಮುಂದೆ ಬಂದಿದ್ದೀರಾ ನೀವು ಅಂತ ಹೇಳಿ ಎಬ್ರಸ್ ಕೂಡಿಸ್ತಾರಂತೆ. ಸೀನಣ್ಣ ದಾಸಣ್ಣಂಗೆ ಆಶ್ಚರ್ಯ ಅಂತೆ. ಯಾರ್ ನಮ್ಮನ್ ಕೊಲ್ಲಕ್ ಬಂದಿದ್ರೋ ಅವ್ರ ಹತ್ರನೇ ಪಾಪ ಗೋಪಾಲದಾಸರು ಅಷ್ಟು ಮರ್ಸಿಫುಲ್ ಆಗಿ ಕರುಣೆಯಿಂದ ಹೋಗ್ತಾ ಇದಾರಲ್ಲಪ್ಪ ಅಂತ ಹೇಳಿ. ಗುರು ಭಕ್ತಿ ಎಷ್ಟಿರ್ಬೇಡ ವಿಜಯದಾಸರ ಮೇಲೆ ಭಕ್ತಿ, ನಾಟ್ ಎನ್ ಆರ್ಡಿನರಿ ಥಿಂಗ್. ಭಕ್ತಿ ಅನ್ನೋದಂಥದ್ದು ಅಂಗಡಿಲಿ ಸಿಕ್ಕಲ್ಲ ನಮ್ಗೆ. ಭಕ್ತಿ ಯಾವ ತರ ಭಕ್ತಿ ಮಾಡ್ಬೇಕು ಅಂತ ನೋಡಿ, ಎಷ್ಟ್ರ ಮಟ್ಟಿಗೆ ಸ್ಟಾಂಚ್ ಡಿವೋಷನ್ ಅವ್ರಿಗೆ ವಿಜಯದಾಸರ ಮೇಲೆ. ವಿಜಯದಾಸರ ಕೃತಿ ಕೇಳಿದ ತಕ್ಷಣ ಕಳ್ಳ ಹೇಳ್ತಾ ಇದ್ರು ಕೂಡ ರಿವರ್ಸ್ ಬಂದಿದ್ದಾರೆ ಅವರು ತಿರ್ಕೊಂಡು, ಅದು ಗುರುಭಕ್ತಿ. ಆಮೇಲೆ ಹೇಳ್ತಾರಂತೆ ಗೋಪಾಲದಾಸರು ಭೀಮಣ್ಣಗೆ, ತುಂಬಾ ಜನಕ್ಕೆ ನೀನ್ ಈ ರೀತಿ ತೊಂದರೆ ಕೊಟ್ಬಿಟ್ಟಿದ್ಯಪ್ಪ, ಅದಕ್ಕೋಸ್ಕರ ನೀನ್ ಇವತ್ತು ಅದ್ರದ್ದು ಫಲ ಊಟ ಮಾಡ್ಬೇಕಾಯ್ತು. ಇನ್ನೊಂದ್ ಕೆಲಸ ಮಾಡು, ಇನ್ನು ಮುಂದೆ ಯಾವತ್ತಿಗೂ ಯಾರಿಗೂ ಈ ತರ ಮಾಡಬೇಡ, ನೀನು ತೊಂದರೆ ಕೊಡಬೇಡ, ಹಿಂಗ್ ಮಾಡಬೇಡ ಅಂತ ಹೇಳಿದಾಗ ಅವನು ಹೇಳ್ತಾನಂತೆ, ಅಲ್ಲ ತೊಂದರೆ ಕೊಡಬೇಡ ಅಂತ ನೀವೇನೋ ಹೇಳ್ತಾ ಇದ್ದೀರಾ, ಬಟ್ ಹೌ ಟು ಲೀಡ್ ಮೈ ಲೈವ್ಲಿಹುಡ್ ಅನ್ನೋದು ಬೇಕಲ್ಲ ನನಗೆ, ಊಟಕ್ಕೇನಾದ್ರೂ ಬೇಕಲ್ಲ, ಮತ್ ನಾನು ಏನ್ ವ್ಯಾಪಾರ ಮಾಡ್ಲಿ, ಏನ್ ಕೆಲಸ ಮಾಡ್ಲಿ ಅಂತ ಕೇಳಿದಾಗ ಆಗ ಗೋಪಾಲದಾಸರು ಹೇಳ್ತಾರಂತೆ, ಬೇರೆ ಏನಾದ್ರೂ ಆಲ್ಟರ್ನೇಟ್ ಮೆಥಡ್ ಕೊಡಿ, ಅಲ್ಲ ನಮ್ಗೆ ಏನಾದ್ರೂ ಆಲ್ಟರ್ನೇಟ್ ಸೊಲ್ಯೂಷನ್ ಕೊಡಿ ಅಂತ ಹೇಳಿದಾಗ, ಏನು ಮಾಡಬೇಡಿ, ಯಾತ್ರೆ ಮಾಡುವಂಥದ್ದು ಎಷ್ಟು ಪುಣ್ಯನೋ, ಇವಾಗ ತೀರ್ಥಯಾತ್ರೆಗೆಲ್ಲ ಹೋಗ್ತೀವಿ, ಅದು ಪುಣ್ಯ ಕೊಡುತ್ತೆ. ಹಾಗೇನೆ ಆ ಯಾತ್ರಿಗಳಿಗೆ ನಾವು ಫೆಸಿಲಿಟೇಟ್ ಮಾಡೋದಿದೆಯಲ್ಲ ಪಿಲಿಗ್ರಿಮ್ಸ್ಗೆ, ಅದು ಕೂಡ ದೊಡ್ಡ ಪುಣ್ಯನೇ. ನೀವು ಮುಂಚೆ ಹೇಗೆ ಫೆಸಿಲಿಟೇಟ್ ಮಾಡ್ತಾ ಇದ್ರು ಅದೇ ತರ ಫೆಸಿಲಿಟೇಟ್ ಮಾಡಿ ಅವ್ರು ಒಳ್ಳೆ ರೀತಿ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾರಂತೆ.
ಅಲ್ಲಪ್ಪ, ನಾವು ಎಲ್ಲಾರ್ಗೂ ಟ್ರೀಟ್ಮೆಂಟ್ ಕೊಟ್ರೆ ಅವ್ರ ದುಡ್ಡಿಂದನೇ ಅವ್ರಿಗೆ ನಾವು ಕೊಡ್ತಾ ಇದ್ದಿದ್ದು, ಕೊಳ್ಳೆ ಹೊಡೆದ್ಬಿಟ್ಟು. ಈಗ ಅವ್ರನ್ನ ದರೋಡೆ ಮಾಡಬೇಡಿ ಅಂತೀರಾ, ಅವ್ರಿಗೆ ಸುಮ್ಮನೆ ಊಟಕ್ಕೆ ಹಾಕಿದ್ರೆ ನಮ್ಗೆ ದುಡ್ಡೆಲ್ಲಿಂದ ಬರುತ್ತೆ ಅಂತ ಕೇಳಿದಾಗ ಗೋಪಾಲದಾಸರು ಹೇಳ್ತಾರಂತೆ, ಹಣ ಅಲ್ಲಪ್ಪ ಮುಖ್ಯ, ದಾನ ಧರ್ಮ ಅಂತ ಮಾಡಬೇಕು. ಅಟ್ಲೀಸ್ಟ್ ಆ ಮನಸ್ಸಿರಬೇಕು, ಮಾಡೋದು ಸೆಕೆಂಡ್ರಿ, ಅಟ್ಲೀಸ್ಟ್ ಆ ಮೈಂಡ್ ಸೆಟ್ ಅನ್ನೋವಂಥದ್ದು ಇರಬೇಕು ಅಂತ ಹೇಳಿಬಿಟ್ಟು ಭೀಮನ್ಗೆ ಒಂದು ಬಂಡೆ ಇರುತ್ತಂತೆ. ಆ ಬಂಡೆನ ಗೋಪಾಲದಾಸರು ಮುಟ್ಟಿದ ತಕ್ಷಣ ಅದು ಮುಂದೆ ಕೊಟ್ಟೋಗುತ್ತಂತೆ, ಆ ರಾಕ್. ಆಯ್ತಾ, ಅಲ್ಲಿ ನೋಡಿದ್ರೆ ಕೆಳಗಡೆ ಟ್ರೆಷರ್, ಯಾವುದೋ ಕಾಲದಲ್ಲಿ ಹೂತಿಟ್ಟಿದ್ದು ಒಳ್ಳೆ ಗೋಲ್ಡ್ ಕಾಯಿನ್ಗಳು, ಗೋಲ್ಡ್ ಬಾರ್ಗಳು, ಬಿಸ್ಕೆಟ್ಸ್ ಅದೆಲ್ಲ ಇತ್ತಂತೆ. ಕಣ್ಣು ಕುಕ್ತಂತೆ, ಇನ್ನು ಮುಂದೆ ನೋಡಿ ಇದನ್ನು ಹಂಚ್ಕೊಂಡು ಚೆನ್ನಾಗಿ ಬದುಕಿ, ಯಾರ್ಯಾರು ಈ ರೂಟಿಗೆ ಬರ್ತಾರೋ, ಯಾಕಂದರೆ ಈ ರೂಟ್ ಬಿಟ್ಟರೆ ಬೇರೆ ರೂಟ್ ಇಲ್ಲ ಉಡುಪಿಗೆ ಹೋಗೋದಕ್ಕೆ, ಈ ರೂಟಿಗೆ ಬರೋರಿಗೆಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್, ಹಾಸ್ಪಿಟಾಲಿಟಿ ಅನ್ನೋವಂಥದ್ದನ್ನು ಕೊಡಿ ನೀವು ಅಂತ ಹೇಳಿಬಿಟ್ಟು, ಆವಾಗ ನೀವು ದೋಚೋದು ಬೇಕಾಗಿಲ್ವಲ್ಲ ಅಂತ ಹೇಳಿ ಗೋಪಾಲದಾಸರು ಅವ್ರಿಗೆಲ್ಲ ಒಳ್ಳೆ ಬುದ್ಧಿನ ಕೊಡಿಸ್ಬಿಟ್ಟು ಆಮೇಲೆ ಅವರು ಹಾಗೆ ಮುಂದೆ ಹೋಗ್ತಾರಂತೆ. ಉಡುಪಿಲಿ ಎಲ್ಲ ಥರದ ದರ್ಶನ ಮಾಡಿದ್ಮೇಲೆ ವಾಪಸ್ ಬರ್ತಾ ಅವ್ರು ಆದೋನಿಗೆ ಬರ್ತಾರೆ. ಆದೋನಿಲೇನೆ ವಿಜಯರಾಯರು ಸಿಕ್ಕಿದ್ದವ್ರಿಗೆ, ಆದೋನಿ ಮಂಗರಾಯನ ದೇವಸ್ಥಾನದಲ್ಲಿ ಅಲ್ವಾ, ಆದೋನಿಲಿ ಮತ್ತೆ ವಿಜಯರಾಯರ ದರ್ಶನ ಆಗುತ್ತೆ. ಆಗ ಹೇಳ್ತಾರಂತೆ ಈ ಸ್ಟೋರಿನೆಲ್ಲ, ಈ ಥರ ಮಂಡಗದ್ದೆ ಭೀಮನ್ ಜೊತೆ ಏನೇನಾಯಿತು ಇನ್ಸಿಡೆಂಟು ಅಂತ. ಬಟ್ ಏನು ಅಂತಂದರೆ ಮಂಡಗದ್ದೆ ಭೀಮನ್ನ ಕೂಡ ರೆವಲ್ಯೂಷನರಿ ಅನ್ನೋ ರೀತಿ ಚೇಂಜ್ ಮಾಡಿದ್ರು ಅವನನ್ನ. ಸೊ ಅವನು ಕೆಟ್ಟವನಾಗಿದ್ದವನ್ನ ಒಳ್ಳೆಯವರನ್ನಾಗಿ ಕೂಡ ಮಾಡಿದ್ರು. ನಾನು ಬದುಕಿದ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ, ಅವನನ್ನೂ ಮತ್ತೆ ಒಳ್ಳೆಯವನನ್ನಾಗಿ ಮಾಡಿ ಯಾರ್ಯಾರು ಬರ್ತಾರೆ ಪಿಲಿಗ್ರಿಮ್ಸು ಅವ್ರಿಗೆಲ್ಲ ಒಳ್ಳೆ ರೀತಿ ಹಾಸ್ಪಿಟಾಲಿಟಿ ಕೊಡೋ ರೀತಿ, ಭೀಮನ್ ಕಡೆಯಿಂದ ನೋಡೋ ರೀತಿ ಮಾಡಿಬಿಟ್ಟು ಏನು ಮಾಡಿದ್ರು ಗೋಪಾಲದಾಸರು ಅವನ ಮೇಲೆ ಅನುಗ್ರಹ ಮಾಡ್ತಾರೆ. ಇದು ಆ್ಯಕ್ಚುಲಾಗಿ ನಾನು ಅವತ್ತಿಂದ ಹೇಳ್ತಾ ಇದ್ದಿದ್ದು ಈ ಇನ್ಸಿಡೆಂಟು. ಎಲ್ಲೆಲ್ಲಿ ವಿಜಯದಾಸರ ಬಗ್ಗೆ ಮಾತಾಡ್ತಾ ಇರ್ತೀವೋ, ಆ್ಯಸ್ ಗೋಪಾಲದಾಸರು ಟೋಲ್ಡ್ ಬೈ ಹಿಮ್ಸೆಲ್ಫ್, ಅವರೇ ಹೇಳಿದಾರಲ್ಲ, ನಾನು ಇದ್ದೇ ಇರ್ತೀನಿ. ಎಲ್ಲೆಲ್ಲಿ ಗುರುಗಳ ಬಗ್ಗೆ ಮಾತಾಡ್ತಾ ಇರ್ತೀರೋ, ಎಲ್ಲೆಲ್ಲಿ ಗುರುಗಳ ಕೃತಿ ಹೇಳ್ತಾ ಇರ್ತೀರೋ ಅಲ್ಲೆಲ್ಲ ನಾನು ಬಂದೇ ಬರ್ತೀನಿ, ನೀವು ಕರೀದೇ ಇದ್ರು ನಾನು ಬರ್ತೀನಿ ಅಂತ. ಸೊ ವಿ ಮಸ್ಟ್ ಬಿ ಅವೇರ್, ವೆದರ್ ನಮಗೆ ನೋಡೋಕ್ಕಾಗ್ತಾ ಇಲ್ಲ, ನಮ್ಗೆ ಅಷ್ಟರ ಮಟ್ಟಿಗೆ ಯೋಗ್ಯತೆ ಇಲ್ಲ, ಬಟ್ ನಾವು ಆಲ್ವೇಸ್ ವಿ ಶುಡ್ ಬಿ ಅವೇರ್ ದಟ್ ಅವ್ರು ಇರ್ತಾರೆ. ಗೋಪಾಲದಾಸರ ಪ್ರೆಸೆನ್ಸ್ ಇಲ್ಲಿದೆ. ವಿಜಯದಾಸರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಗೋಪಾಲದಾಸರು ಖಂಡಿತವಾಗ್ಲೂ ಇರ್ತಾರೆ. ಇದು ಭೀಮನ್ಗೆ ಹೇಳಿದಂಥ ನ್ಯೂಸ್ ಇದು ಅಲ್ವಾ. ಹಾಗಾಗಿ ನಾವು ಇದನ್ನ ಅಥೆಂಟಿಕೇಟೆಡ್ ಅಂತ ನಂಬಿಕೊಂಡು ಏನು ಮಾಡಬೇಕು, ವಿ ಹ್ಯಾವ್ ಟು ಫಾಲೋ ಹಿಸ್ ಇನ್ಸ್ಟ್ರಕ್ಷನ್ಸ್. ಯಾವ ರೀತಿ ಇರಬೇಕು, ಗುರುಭಕ್ತಿ ಸ್ಟಾಂಚ್ ಆಗಿ ಹೇಗೆ ನಂಬಬೇಕು ಅನ್ನುವಂಥದ್ದು. ಇದನ್ನ ನಾನು ಐ ವಿಲ್ ಸೆಂಡ್ ಯು ದ ಟೆಕ್ಸ್ಟ್, ಶೇರ್ ಮಾಡ್ತೀನಿ. ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಹಲಿಗೆ. ಪ್ರಾಕ್ಟೀಸ್ ಇಟ್. ಎಲ್ಲಾದರೂ ಹೋಗ್ಬೇಕಾದ್ರೆ ಇದನ್ನ ಹೇಳ್ಕೊಂಡ್ಬಿಟ್ರೆ ಫುಲ್ ಪ್ರೊಟೆಕ್ಷನ್. ಆಯ್ತಾ, ನೋಡಿದ್ವಲ್ಲ ಇವತ್ತಿನ ಇನ್ಸಿಡೆಂಟಲ್ಲಿ ಹಂಗಾಗುತ್ತೆ. ಶ್ರೀಕೃಷ್ಣ ಅರ್ಪಣ ಮಸ್ತು. ಶ್ರೀಕೃಷ್ಣ ಅರ್ಪಣ ಮಸ್ತು.